ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುವೇ ನಮಃ. ಓಂ ಶ್ರೀಮಚ್ಚಿದಾನಂದ ಪರಬ್ರಹ್ಮಣೇ ನಮಃ. ಓಂ ಬಗಳಾಂಬಿಕೆಯೇ ನಮಃ. ಶ್ರೀ ಚಿದಾನಂದಾವಧೂತ ವಿರಚಿತ ಶ್ರೀದೇವಿ ಮಹಾತ್ಮೆ. ಪ್ರಪ್ರಥಮದಲ್ಲಿ ಪರಮ ಪೂಜ್ಯ ಶತಸ್ಥಲ ಬ್ರಹ್ಮೆ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠ ಆಸರಿಗಳ ಪವಿತ್ರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶಿವಸಾಂಬ ಜಯ ನಮ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಜಗಜ್ಜನನಿ ಬಗಳಾಂಬಾ ಮಾತಾ ಕಿ ಜೈ. ಜಗಜ್ಜನನಿ ಸವಾರಮ್ಮ ಮಾತಾ ಕಿ ಜೈ. ಜಗಜ್ಜನನಿ ಕೋಲಮ್ಮ ಮಾತಾ ಕಿ ಜೈ. ಜಗಜ್ಜನನಿ ಕಂಜುಮಾರಮ್ಮ ಮಾತಾ ಕಿ ಜೈ. सकल साधु संत महाराज की जय. गुरु ब्रह्मा गुरु विष्णु गुरुदेवो महेश्वर गुरु साक्षात परब्रह्म तस्मै श्री गुरुवे नमः. सर्व मंगल मांगल्ये शिवे सर्वार्थ साधिके शरण्ये त्र्यंबके गौरी नारायणे नमोस्तुते. आनंदमयी चैतन्यमयी सत्यमयी परमे ಈ ಶರನ್ನವರಾತ್ರಿಯ ಶರನ್ನವ ಅಂತಂದ್ರೆ ಶರಣ ನವರಾತ್ರಿ 9 ದಿವಸ ದೇವಿಗೆ ಶರಣಾಗತರಾಗುವಂತ ಒಂದು ದಿವಸ ಇದು. ಈ ಒಂದು ಶರನ್ನವ ನವರಾತ್ರಿಯ ನಿಮಿತ್ತ ಜಗನ್ಮಾತೆಯ ಪಾವನ ಚರಿತೆಯ ಶ್ರೀ ದೇವಿ ಪ್ರವಚನದಲ್ಲಿ ಭಾಗವಹಿಸಿದ ಸಮಸ್ತ ದೇವಿ ಭಕ್ತರೇ, ನಿಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ನಮಗೆ ಇಲ್ಲಿ ತಂದು ಕೂಡಿಸಲಿಕ್ಕೆ ಕಾರಣರಾದಂಥ ನಮ್ಮ ರಮೇಶ್ ರೆಡ್ಡಿ ಸರು ಮತ್ತೆ ನರಸಿಂಹಲು ಅವರಿಗೆ ಪ್ರಣಾಮಗಳನ್ನು ಹೇಳ್ತಾ ಇದ್ದೇನೆ. ಇವತ್ತ ಶ್ರೀದೇವಿಯ 3ನೇ ಅವತಾರ. ಮೊದಲನೇ ದಿವಸ ಶೈಲಪುತ್ರಿ ಪರಮಾತ್ಮನನ್ನ ಮದುವೆಯಾಗುವ ಲೀಲೆ ಹೇಳಿ. ನಿನ್ನೆ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ಅಂತಂದ್ರೆ ಬ್ರಹ್ಮ ಎನ್ನುವ ಅತ್ಯಂತ ದೊಡ್ಡ ಚೈತನ್ಯ, ಆ ಚೈತನ್ಯದ ಜೊತೆಗೆ ಇರುವವಳು ಬ್ರಹ್ಮಚಾರಿಣಿ ಅಂತ. ಇವತ್ತ 3ನೇ ಅವತಾರ, ಆ ತಾಯಿಯ ಅವತಾರ ಏನಂದ್ರೆ ಚಂದ್ರ ಘಂಟಾ ದೇವಿ ಅಂತ. ಚಂದ್ರ ಘಂಟಾ ಅಂತಂದ್ರೆ ಏನು? ಚಂದ್ರನ್ನ ನೋಡಿದ್ರೆ ಮನಸ್ಸಿಗೆ ತಂಪಾಗ್ತದ, ಸಂತೋಷ ಆಗ್ತದ, ಖುಷಿ ಆಗ್ತದ. ಹಾಗ ಆ ತಾಯಿ ಹೆಂಗದ ಅಂತಂದ್ರೆ ಚಂದ್ರನ ಹಾಗೆ ಶಾಂತ ಸ್ವಭಾವದವಳ. ಚಂದ್ರನ ಹಾಗೆ ಶಾಂತ ಸ್ವಭಾವದವಳ. ಅದಕ್ಕೆ ಶೃಂಗಾರ ಅನ್ನೋದು, ಶೃಂಗಾರ ಇರ್ಲಿಲ್ಲ ಅಂತಂದ್ರೆ ಶಾಂತಿ ಸಮಾಧಾನನೇ ಹೆಣ್ಣಿಗೆ ಶೃಂಗಾರ. ಅಂತ ಒಂದು ಶೃಂಗಾರ ಇರುವಂತ ತಾಯಿ. ಮತ್ತೇನದ ಘಂಟಾ ಅಂತಂದ್ರೇನು? ಬೆಲ್, ಡೇಂಜರ್, ಬಹಳ ಸಂಭಾಯ್ತದಳ ಅಂತೇಳಿ ಆಕೆ ಸಮೀಪಕ್ಕೆ ಹೋಗಿ ಏನಾರ ಹುಚ್ಚುಚ್ಚು ಮಾಡಿದ್ರೆ ಆಕೆ ಶಿಕ್ಷೆ ಕೊಟ್ಟು ಬಿಡ್ತಾಳ. ಅದೇ ಘಂಟ. ಚಂದ್ರ ಘಂಟ ಅಂದ್ರ ಅದ್ರೊಳಗ 2 ಅದಾವ. ಏನದಾವ ಅಂತಂದ್ರೆ ಒಂದು ಶೃಂಗಾರ, ಇನ್ನ ಒಂದು ಶೌರ್ಯ. ಶೌರ್ಯ ವೀರತ್ವದ ತಾಯಿ ಬಲ್ಲಿ. ಅದಕ್ಕೆ ಶೌರ್ಯ ಅಂದ್ರೆ ಘಂಟ, ಚಂದ್ರ ಅಂದ್ರೆ ಸೌಂದರ್ಯ. ಈ 2 ಅದಾವ. ಇಂಥ ಒಂದು ಅವತಾರ ಆ ತಾಯಿಯಲ್ಲದ. ಆ ತಾಯಿಗೆ ದಶಭುಜಗಳದಾವ, 10 ಕೈಗಳದಾವ. ಏನು ಶಕ್ತಿ? 10 ಕೈಗಳ ಶಕ್ತಿ ಅಂದ್ರೆ ಏನಂತಂದ್ರೆ ದೇವಿ ಅಂದ್ರೆ ಬೇರೆ ಯಾರಲ್ಲ, ನೀವೇ ದೇವಿ ಸ್ವರೂಪ ಅಂದ್ರೆ ನೀವೇ. ನಿಮ್ಮ 10 ಕೈಗಳು ಶಕ್ತಿ ಯಾವ ಅಂತಂದ್ರ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವು 5 ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತಾರೆ. ಕೈ, ಕಾಲು, ಬಾಯಿ, ಗುದ, ಗುಹ್ಯ, ಇವು 5 ಕರ್ಮೇಂದ್ರಿಯಗಳು.
ಇವೇ ನಮಗೆ ಶಕ್ತಿ ಕೊಡೋ. ಇವುದರಿಂದ ನಮ್ಗೆ ಈ ಜಗತ್ತಿನಾಗ ಎಲ್ಲ ವ್ಯವಹಾರಗಳಾಗ್ತಾವ. 5 ಕರ್ಮೇಂದ್ರಿಯಗಳು ಮತ್ತು 5 ಜ್ಞಾನೇಂದ್ರಿಯಗಳು. ಅದರೊಳಗೆ ಶಕ್ತಿ ತುಂಬಕ್ಕೆ ಆ ಮಹಾತಾಯಿ 10 ಕೈಗಳಂತಂದ್ರೆ ಅದೇ 5. ಬ್ರಹ್ಮಚಾರಿಣಿ ಅಂದ್ರೇನು? ಒಳಗ ಅಂತಃಕರಣದೊಳಗ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ ಅಂತೇಳಿ ಒಳಗೆ ಏನು ತತ್ವಗಳದವಲ್ಲ, ಆ ತತ್ವಗಳಿಗೆ ಶಕ್ತಿ ತುಂಬಕ್ಕೆ ಆ ಮಹಾತಾಯಿ ನಿನ್ನೆ ಬ್ರಹ್ಮಚಾರಿಣಿ ಇದ್ರೊಳಗ ಅಂತಃಕರಣದೊಳಗಿನ 5 ತತ್ವಗಳಿಗೆ ಶಕ್ತಿ ತುಂಬಿದಳು. ಇವತ್ತ 5 ಕರ್ಮೇಂದ್ರಿಯಗಳಿಗೆ 5 ಜ್ಞಾನೇಂದ್ರಿಯಗಳಿಗೆ ಶಕ್ತಿ ಕೊಡುವಂತ ತಾಯಿ ಆದಿಶಕ್ತಿ ಮಾತೆ ಅಂತ ಹೇಳ್ಕೊಂಡು, ನಾನು ಆಧ್ಯಾತ್ಮ ಸಾಧನೆಗೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ನೆ ಅಂತಂದ್ರೆ 2 ಪಾಯಿಂಟ್ಸ್ ಹೇಳಿದ್ದೆ. ಏನು? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ. ನಿರ್ಮಲ ಆಗಬೇಕು, ನಿಶ್ಚಲ ಆಗಬೇಕು. ಈಗ ಒಂದು ಕನ್ನಡಿ ಅದ, ಕನ್ನಡಿ ಮುಂದೆ ಹೋಗಿ ನೀವು ನಿಂತಾಗ ನಿಮ್ಮ ಮುಖ ಕಾಣಬೇಕಾದ್ರೆ ಕನ್ನಡಿ ಹೊಲಸಿತ್ತಂದ್ರೆ ಕಾಣಿಸ್ತದೇನು? ಕಾಣಂಗಿಲ್ಲ. ಕನ್ನಡಿ ಸ್ವಚ್ಛ ಇರ್ಬೇಕು. ಹಂಗ ನಮ್ಮ ಅಂತಃಕರಣ ಸ್ವಚ್ಛ ಇತ್ತಂದ್ರ ನಮ್ಮೊಳಗ ದೇವಿ ಸ್ವರೂಪ ಕಾಣಿಸ್ತದ, ನಾವ್ ಏನದೀವಿ ಅಂತ ಗೊತ್ತಾಗ್ತದ. ಮತ್ತೆ ಕನ್ನಡಿ ಸ್ವಚ್ಛದ, ಅದ್ರ ಕನ್ನಡಿ ಅಳ್ಳಾಡ್ತಿತ್ತಂದ್ರೆ ಕಾಣಿಸ್ತದೇನು? ಚಂಚಲ ಇದ್ರೆ ಕಾಣಿಸಂಗಿಲ್ಲ. ಅದಕ್ಕೆ ಕನ್ನಡಿ ಅಳ್ಳಾಡಬಾರ್ದು, ಮತ್ತೆ ಕನ್ನಡಿ ಹೊಲಸಿರಬಾರ್ದು. ಈ ತರ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ. ಯಾರ ಮನಸ್ಸು ಚಂಚಲ ಇಲ್ಲ, ನಿಶ್ಚಲ ಆಗ್ಯದ, ಯಾರ ಮನಸ್ಸು ಹೊಲಸು ಇಲ್ಲ, ಸ್ವಚ್ಛ ಆದ ಅಂತಲ್ಲಿ ಒಂದು ಬೆಳೆ ಬರ್ತದೆ. ಎದರದು ಅಂದ್ರೆ ವಿವೇಕದ ಬೆಳೆ, ವಿವೇಕ ಅಂತ. ಈ ಶಬ್ದ ಇವತ್ತು 3ನೇ ಶಬ್ದ ಕಲಿಬೇಕು, ವಿವೇಕ. ಏನದು? ವಿವೇಕ. ಏನಿದು ವಿವೇಕ ಅಂತಂದ್ರೆ ಒಳ್ಳೆಯದು ಕೆಟ್ಟದ್ದು ಬೇರ್ಪಡಿಸಿ ತಿಳಿದುಕೊಳ್ಳುವ ಶಕ್ತಿ. ಇದು ಒಳ್ಳೆಯದು, ಇದು ಕೆಟ್ಟದ್ದು. ನಾವು ಪ್ರತಿನಿತ್ಯ ಎಷ್ಟೊಂದು ಮಾತಾಡ್ತೀವಿ, ಆ ಮಾತಿನೊಳಗ ಒಳ್ಳೆ ಮಾತುಗಳದವ, ಕೆಟ್ಟ ಮಾತುಗಳು ಅದಾವ. ಆ ಕೆಟ್ಟ ಮಾತುಗಳು ನಮ್ಗೆ ಕೆಟ್ಟ ಅನ್ಸಿಲ್ಲ, ಅದಕ್ಕೆ ನಾವು ಅವು ಹಂಗೆ ಮಾತಾಡ್ತೀವಿ. ನಾವು ಆ ಕೆಟ್ಟ ಮಾತುಗಳು ಕೆಟ್ಟ ಅನ್ಸಂತ ದೋಷ ದರ್ಶನ ಆಗ್ಬೇಕು. ಅದಕ್ಕೆ ವಿವೇಕ ಅಂತಾರೆ. ನಾನು ಆಡೋ ಮಾತು, ಕೆಟ್ಟ ಶಬ್ದಗಳು ಇವು ನನಗೂ ಒಳ್ಳೆಯದಲ್ಲ, ಇನ್ನೊಬ್ಬರಿಗೂ ಒಳ್ಳೆಯದಲ್ಲ ಅನ್ನಂತ ಒಂದು ನಮ್ಮೊಳಗ ಪ್ರಜ್ಞೆ ಜಾಗೃತ ಆದ್ರೆ ಅದಕ್ಕೆ ವಿವೇಕ, ವಿವೇಕ ಅಂತಾರೆ. ಬಾಯಿಲಿಂದ ಹೊರಗೆ ಬಿಡುವ ಶಬ್ದಗಳು ಏನಿರ್ಬೇಕು? ಒಳ್ಳೆಯದು ಕೆಟ್ಟದು ತಿಳ್ಕೊಂಡು ಬಿಡಬೇಕು. ತಿಳಿದು ಮಾತಾಡಂತಿರ್ತೀರಲ್ಲ, ಅದೇ ವಿವೇಕ. ಈ ಮೈ ಕೈಗಳಿಂದ ಕೆಲಸ ಮಾಡ್ತೀವಿ, ಇಲ್ಲಿ ಹೊರಗೆ ಜಗತ್ತಿನ ನಾನಾ ರೀತಿ ಚಟುವಟಿಕೆಗಳನ್ನ ಮಾಡ್ತೀವಿ. ಆ ಚಟುವಟಿಕೆಗಳು ಒಳ್ಳೆಯವೋ ಕೆಟ್ಟವೋ ತಿಳಿದು ಮಾಡಬೇಕು. ಕೆಟ್ಟ ಕೆಲಸನೂ ಮಾಡ್ತೀನಿ, ಒಳ್ಳೆ ಕೆಲಸನೂ ಮಾಡ್ತೀನಿ. ಕೆಟ್ಟದ್ದು ಯಾಕೆ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕೆಟ್ಟ ಹಿಂಸೆ ಇಲ್ಲ ನನಗೆ, ಅದಕ್ಕೆ ಕೆಟ್ಟದ್ದು ಮಾಡ್ತೀನಿ. ವಿವೇಕ ಇಲ್ಲ ನನಗೆ, ಅದಕ್ಕೆ ಕೆಟ್ಟದ್ದು ಮಾಡ್ತೀನಿ. ಅವಿವೇಕಿ ಅದೀನಿ, ಅದಕ್ಕೆ ಕೆಟ್ಟದ್ದು ಮಾಡ್ತೀನಿ. ಅದಕ್ಕೆ ಈ ವಿವೇಕ ಎಲ್ಲಿ ಜಾಗೃತ ಆಗ್ತದ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಇದ್ದಲ್ಲಿ ವಿವೇಕ ಜಾಗೃತ. ಮತ್ತೆ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಹೆಂಗಾಗ್ತದಂತಂದ್ರೆ ಈ ಮೈ ಕೈಗಳಿಂದ ದೇವರ ಸೇವೆ, ಗುರುವಿನ ಸೇವೆ, ಮಹಾತ್ಮರ ಸೇವೆಯನ್ನ ನಿಷ್ಕಾಮವಾಗಿ ಮಾಡಬೇಕು. ಯಾವ ಫಲಾಪೇಕ್ಷೆ ಇರಲಾರದೆ ಮಾಡಬೇಕು. ಅದರಿಂದ ನಿರ್ಮಲ ಚಿತ್ತ ಆಗ್ತದೆ. ಮತ್ತೆ ದೇವರನ್ನ, ಗುರುಗಳನ್ನ, ಮಹಾತ್ಮರನ್ನ ಮನಸ್ಸಿನಾಗ ಧ್ಯಾನ ಮಾಡ್ತೀವಲ್ಲ, ಅದನ್ನು ನಿಷ್ಕಾಮವಾಗಿ ಮಾಡ್ಬೇಕು. ಏನು ಫಲಾಪೇಕ್ಷೆ ಇರಲಾರ್ದೆ ಧ್ಯಾನ ಮಾಡಬೇಕು, ಏನು ಫಲಾಪೇಕ್ಷೆ ಇರಲಾರ್ದೆ ದೇವರ ಸೇವೆ ಮಾಡಬೇಕು. ಆವಾಗ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಆಗ್ತದೆ. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಎಲ್ಲಿ ಅದ ಅಲ್ಲಿ ಏನ್ ಹುಟ್ಟುತ್ತದಂತ ಹೇಳಿದ್ ನಾನು? ವಿವೇಕ. ವಿವೇಕ. ಆ ವಿವೇಕ ಒಳ್ಳೇದು ಕೆಟ್ಟದು ತಿಳ್ಕೋಬೇಕಾ ಬೇಡ? ಬೇಕಾ ಬೇಡ? ಗೊತ್ತಿರ್ಲಾರ್ದು ಕೆಟ್ಟ ಮಾತಾಡ್ತೀವಿ, ಗೊತ್ತಿರ್ಲಾರ್ದು
ಕೆಟ್ಟ ಕೆಲಸ ಮಾಡ್ತೀವಿ, ಗೊತ್ತಿರ್ಲಾರ್ದ ಕೆಟ್ಟ ಆಲೋಚನೆಗಳು ಮಾಡ್ತೀವಿ, ಗೊತ್ತಿರ್ಲಾರ್ದ ಕೆಟ್ಟ ಭಾವನೆಗಳು ಮಾಡ್ತೀವಿ. ಅದಕ್ಕೆ ಯಾಕೆ ಗೊತ್ತಾಗಂಗಿಲ್ಲ ಅಂದ್ರೆ ಒಳಗ ಅಂತಃಕರಣ ಸ್ವಚ್ಛ ಇಲ್ಲ, ಅಂತಃಕರಣ ಚಂಚಲನ. ಹಿಂಗಿದ್ದದಕ್ಕೆ ನಮ್ಮ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಸರಿಗಿಲ್ಲ. ಯಾಕೆ ಮಲಿನದವಂತಂದ್ರೆ ದೇವರಿಗೆ ಒಂದೇನಾರ ಮಾಡಿದೆವು ಕೆಲಸ ಅಂತಂದ್ರೆ ಒಂದೇನಾರ ಬೇಡ್ಕೊಂಡೇ ಮಾಡ್ತೀವಿ. ದೇವರಿಗೆ ಬೇಡಬಾರದು, ದೇವರಿಗಾಗಿ ದೇವರ ಸೇವೆ ಮಾಡ್ಬೇಕು. ಏನಾದ್ರು ಒಂದು ಬೇಕು, ಅದು ಬೇಕು, ಇದು ಬೇಕಂತ ಮಾಡ್ತೀವಲ್ಲ, ಅದು ಫಲ ಕೊಡ್ತದ. ನಿಮ್ಮ ಕರ್ಮ ಫಲ ಕೊಟ್ಟು ನಾಶ ಆಗಿ ಹೋಗ್ಬಿಡ್ತದೆ. ಫಲಾಪೇಕ್ಷೆ ಇರ್ಲಾರ್ದೆ ಮಾಡಿದ್ರಿ ಅಂತಂದ್ರೆ ಆ ಕರ್ಮ ಏನ್ ಮಾಡ್ತದ, ನಿಮ್ಮ ಅಂತಃಕರಣವನ್ನು ಸ್ವಚ್ಛ ಮಾಡ್ತದೆ. ಅದಕ್ಕೆ ವಿವೇಕ ಅಂದ್ರೆ ಏನ್ ತಿಳ್ಕೊಂಡ್ರಿ? ಒಳ್ಳೇದು ಕೆಟ್ಟದು, ಸತ್ಯ ಮಿಥ್ಯ, ಮತ್ತೆ ಯಾವುದು ಶಾಶ್ವತವಾಗಿರ್ತದ, ಯಾವುದು ಟೆಂಪರರಿ ಆಗಿರ್ತದ, ಇವೆಲ್ಲ ತಿಳ್ಕೋಬೇಕು. ತಿಳ್ಕೊಳ್ಳೋದ್ರಿಂದ ವಿವೇಕ ವಿವೇಕ ಅಂತಾರೆ. ವಿವೇಕ ವಿವೇಕ. ಈ ವಿವೇಕ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ. ಈಗ ಅಕ್ಕಿ ಹಸನ್ ಮಾಡಿ ಕೊಡ್ರಿ ಅಂತಂದ್ರೆ, ಅಕ್ಕಿ ಹಸನ್ ಮಾಡಿದ್ರೆ ಅಂದ್ರೆ ಕಲ್ಲು ಯಾವುದಂತ ಗೊತ್ತಿರ್ಲಿಲ್ಲ ಅಂದ್ರೆ ಹಸನ್ ಹೆಂಗ್ ಮಾಡ್ತೇವೆ? ಅಕ್ಕಿ ಮತ್ತು ಕಲ್ಲು, ಇದು ಅಕ್ಕಿ ಇದು ಕಲ್ಲು ಅಂತ ತಿಳ್ಕೊಳ್ಳೋದೇ ವಿವೇಕ. ಇದು ಕಲ್ಲು ಅಂತ ತಿಳಿದು ಅಕ್ಕಿಲಿಂತ ಸಪರೇಟ್ ಮಾಡ್ತೀರಲ್ಲ, ಸಪರೇಟ್ ಮಾಡಿದ್ಮೇಲೆ ಅಕ್ಕಿ ಕಲ್ಲು ಏನ್ ಮಾಡ್ತೀರಿ? ತಿಪ್ಪಿ ಬೈ ಚೆಲ್ಬೇಕು. ಕಲ್ಲು ಅಕ್ಕಿ ಒಳಗಿನ ಕಲ್ಲು ತಿಪ್ಪಿ ಬೈ ಚೆಲ್ಬೇಕು. ಅದು ಅಕ್ಕಿ ಒಳಗಿನ ಕಲ್ಲು ತಿಪ್ಪಿಗೆ ಚೆಲ್ಲಿದ್ಮೇಲೆ ಅಕ್ಕಿ ತಗೊಂಡು ಅನ್ನ ಮಾಡ್ಕೊಂಡು ಹೆಂಗ್ ಹೋಗ್ತೀರಿ? ಅದಕ್ಕೇನಂತಾರ? ಒಳ್ಳೇದು ಕೆಟ್ಟದ್ದು ತಿಳಿದ ಮೇಲೆ ಕೆಟ್ಟದ್ದನ್ನ, ಏನ್ ಕೆಟ್ಟದ್ದು? ಬಾಯಿಲಿಂದ ಆಡುವ ಕೆಟ್ಟ ಮಾತುಗಳು, ಮೈ ಕೈಗಳಿಂದ ಮಾಡುವ ಕೆಟ್ಟ ಕೆಲಸಗಳು, ಮನಸ್ಸಿನಲ್ಲಿ ಮಾಡುವ ಕೆಟ್ಟ ಆಲೋಚನೆಗಳು, ಬುದ್ಧಿಯಲ್ಲಿ ತಾಳುವ ಹೃದಯದಲ್ಲಿ ಕೆಟ್ಟ ಭಾವನೆಗಳು, ಇವೇನದವ? ಇವು ಕಲ್ಲಿದ್ದಂಗೆ. ಇದು ತಿಳಿದ ಮೇಲೆ ಅಕ್ಕಿ ಒಳಗಿನ ಕಲ್ಲು ಹೆಂಗ ಒಯ್ದು ತಿಪ್ಪಿಗೆ ಚೆಲ್ತೀರಿ ಹಾಗೆ ಇವನ್ನು ತ್ಯಾಗ ಮಾಡಬೇಕು. ಇವು ತ್ಯಾಗ ಮಾಡಬೇಕು. ಕೆಟ್ಟ ಮಾತು ತ್ಯಾಗ ಮಾಡಬೇಕು, ಕೆಟ್ಟ ಕೆಲಸ ತ್ಯಾಗ ಮಾಡಬೇಕು, ಕೆಟ್ಟ ಆಲೋಚನೆ ತ್ಯಾಗ ಮಾಡಬೇಕು, ಕೆಟ್ಟ ಭಾವನೆಗಳು ತ್ಯಾಗ ಮಾಡಬೇಕು. ಅದರಿಂದ ನನಗೂ ಒಳ್ಳೆಯದಾಗಲ್ಲ, ಇನ್ನೊಬ್ಬರಿಗೆ ಒಳ್ಳೆಯದಾಗಲ್ಲ, ನಾನು ಕೆಟ್ಟದ್ದನ್ನ ತ್ಯಾಗ ಮಾಡಬೇಕು ಅಂತೇಳಿ ತ್ಯಾಗ ಮಾಡ್ತೀವಲ್ಲ, ಅದಕ್ಕೆ ಏನಂತಾರ? ವೈರಾಗ್ಯ ಅಂತ. ವಿರಾಗ್ ಕಾವಿ ಹಾಕೊಂಡು ಹೆಂಡತಿ ಮಕ್ಕಳನ್ನು ಬಿಟ್ಟು ಅಡವಿಗೆ ಹೋಗೋದು ವೈರಾಗ್ಯ ಅಲ್ಲ. ಎಲ್ಲಿ ಹೋದ್ರೂ ಒಳಗೆ ಕೆಟ್ಟ ಬುದ್ಧಿ ಇಟ್ಕೊಂಡು ಹೋದ್ರೆ ಅದು ವೈರಾಗ್ಯ ಅಲ್ಲ. ಎಲ್ಲರೂ ಇರ್ರಿ, ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸಗಳನ್ನ ತ್ಯಾಗ ಮಾಡಿದ್ರೆ ಅದಕ್ಕೆ ವೈರಾಗ್ಯ ಅಂತಾರೆ. ಕೆಟ್ಟದ್ದನ್ನ ನಾವು ತ್ಯಾಗ ಮಾಡಿದೆವು ಅಂದ್ರೆ ವೈರಾಗ್ಯ ಅಂತಾರ. ಕೆಟ್ಟದ್ದು ಯಾವುದು ಅಂತ ತಿಳ್ಕೊಂಡ್ರೆ ವಿವೇಕ ಅಂತ. ಅದಕ್ಕೆ ಮೊನ್ನೆ ಏನ್ ಹೇಳಿದೆ? ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ. ಇವತ್ತೇನು ಹೇಳಿದೆ? ವಿವೇಕ ವೈರಾಗ್ಯ. ಕೆಟ್ಟದ್ದು ಬಿಡಬೇಕು ಮತ್ತು ಒಳ್ಳೆಯದು ಹಿಡಿಬೇಕು. ದೇವಿ ಪಾರಾಯಣ ಮಾಡ್ರಿ ಅಂತ ಹೇಳ್ತೀವಿ. ಮುಂದೆ ನಿಮಗ ನಾವು ಗೃಹಸ್ಥರು, ಸಂಸಾರಿಕರು, ನಾವೇನು ಎಲ್ಲ ಬಿಟ್ಟು ಸನ್ಯಾಸಿಗಳಲ್ಲ. ಅದಕ್ಕೆ ನಮಗೆ ಲೌಕಿಕದಾಗ ಭೋಗನು ಬೇಕು, ರೊಕ್ಕ ಬೇಕು, ರೂಪಾಯಿ ಬೇಕು, ಹೆಂಡರು ಮಕ್ಕಳು ಸಂಸಾರ ಬೇಕು, ಹೊಲ ಮನಿ ಬೇಕು, ಬಂಗಾರ ಬೇಕು, ಎಲ್ಲಾನು ಬೇಕು. ಬರ್ರಿ, ಎಲ್ಲಾನು ಬೇಕು. ಅದು ಒಂದೇ ಬೇಕಿಲ್ಲ, ದೇವರ ಭಕ್ತಿನೂ ಬೇಕು, ಜ್ಞಾನನೂ ಬೇಕು, ಗುರುವಿನ ಕರುಣೆನೂ ಬೇಕು, ಇವೆಲ್ಲನೂ ಬೇಕು ನಮಗ್. ಅದಕ್ಕೆ ಇಹದಲ್ಲಿ ಭೋಗ, ಪರದಲ್ಲಿ ಮೋಕ್ಷ, ಎರಡೂ ಬೇಕು ನಮಗ್. ಗೃಹಸ್ಥರಿಗೆ ಎರಡೂ ಬೇಕು. ಸನ್ಯಾಸಿಗಳಿಗೆ ಎಲ್ಲ ಬೇಕನ್ನೋದನ್ನ ಗೃಹಸ್ಥರು ಏನ್ಪಾಡು, ಅವರಿಗೆ ಎಲ್ಲ ಬೇಕು. ಅವರು ರೊಕ್ಕ ರೂಪಾಯಿ ಬಂಗಾರ ಆಸ್ತಿ, ಗೃಹಸ್ಥರಿಗಿಂತ ಹೆಚ್ಚು ಕೇಸುಗಳು ಸನ್ಯಾಸಿಗಳದೇ ಬಹಳ ಅದಾವ ಕೋರ್ಟ್ನಾಗ, ಆಸ್ತಿ ಪಾಸ್ತಿ ಸಲ ಗುದ್ದಾಡಿ. ಹೀಗಾಗಿ ಇವೆಲ್ಲ ಬೇಕು ಅಂದತ್ನಾಗ ಏನ್ ಮಾಡ್ಬೇಕಾಗ್ತದಂದ್ರೆ ಒಂದು ಮಂತ್ರ ದೀಕ್ಷೆ ಅಂತ ತಗೋಬೇಕಾಗ್ತದೆ. ನಿಮ್ಮ ಜೀವನ ಸುಖಮಯವಾಗಬೇಕು, ಸಮೃದ್ಧಿ ಆಗಬೇಕು, ಆನಂದ ಆಗಬೇಕು ಅಂದ್ರೆ ಒಂದು ಮಂತ್ರ ದೀಕ್ಷೆ ಅಂತ ಅಮ್ಮನವ್ರಿಗೆ ಕೇಳಿದ್ರೆ ನಿಮ್ಗೆ ಮಂತ್ರ ದೀಕ್ಷೆ ಕೊಡ್ತಾರೆ. ಆ ಮಂತ್ರ ಹೇಳೋದ್ರಿಂದ ಮೊದಲು ನಮಗ ಉಪಯೋಗ ಆಗಿರ್ಬೇಕು, ನಾವು ಆನಂದವಾಗಿರಬೇಕು,
ಆಮೇಲೆ ನಿಮಗೆ ಹೇಳಬೇಕು. ಆ ಆನಂದ ನಾವು ಅನುಭವಿಸ್ತೀವಿ. ಯಾರು ದೀಕ್ಷೆ ತಗೋತೀರಿ ಅದರ ಆನಂದ ಏನನ್ನೋದು ನಾವು ಹೇಳ್ತೀವಿ. ಮಂತ್ರ ದೀಕ್ಷೆ ತಗೊಂಡ್ರಿ ಅಂತಂದ್ರೆ ಆ ಮಂತ್ರವನ್ನ ಸ್ಮರಿಸ್ತಾ ಇದ್ರಿ ಅಂತಂದ್ರೆ ಖಂಡಿತವಾಗಿಯೂ ನಿಮ್ಮ ಸಂಸಾರ ಸುಗಮವಾಗಿ ನಡೀತದ, ಆನಂದಮಯವಾಗಿ ನಡೀತದ, ಸಮೃದ್ಧವಾಗಿ ನಡೀತದ. ಅದಕ್ಕೆ ನಿಮ್ಗೆ ಯಾವಾಗ ಮಂತ್ರ ದೀಕ್ಷೆ ತಗೋಬೇಕಂತ ಮನಸ್ಸು ಬರ್ತದ ಆವಾಗ ನಮ್ಮ ಹತ್ರ ನೀವರೇ ಬರ್ರಿ, ನಿಮ್ಮ ಹತ್ರ ನಮಗರ ಕರ್ಸ್ಕೊರಿ, ನಾವು ನಿಮ್ಗೆ ಅದರ ವ್ಯವಸ್ಥೆ ಮಾಡ್ತೀವಿ. ಮುಂದೆ ಕೂತು ಪಾಠ ಕೇಳೋದು, ಇಲ್ಲಿ ಮ್ಯಾಲ ಕೂತು ಪಾಠ ಹೇಳಿ ಹೋಗಂತದಲ್ಲ. ನಿಮ್ಮನ್ನು ಶಾಶ್ವತವಾಗಿ ಆನಂದ ನೆಮ್ಮದಿ ತುಂಬಿ ಹೋಗ್ಬೇಕಂತ ಬಂದವರು ನಾವು. ಇದು ಇವತ್ತು ಒಂದು 9 ದಿನ ಆಗುನ ನೀವು ಆ ಕಡೆ ನಾವು ಈ ಕಡೆ ಅಲ್ಲ. ಕೊನೆ ತನಕನೂ ಇದು ಗ್ಯಾರಂಟಿ ಕಾರ್ಡ್ ನಮಗ್ ಫಿಕ್ಸ್ಡ್. ನಮಗ್ ಆನಂದ 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 ಶಾಶ್ವತವಾದಂತ ಸಂಬಂಧ. ಇಲ್ಲಿ ಪಾಠ ಹೇಳೋರು ಯಾರಿಗಾರ ಕರೆಸರಿ, ಆದ್ರೆ ನಾವು ನಿಮ್ಮವರು, ನೀವು ನಮ್ಮವರು. ಇಷ್ಟು ಗಟ್ಟಿ ಇಟ್ಕೋಬೇಕು. ಇಟ್ಕೊಂಡು ನಿಮ್ಗೆ ಯಾವಾಗ ಮಂತ್ರ ದೀಕ್ಷೆ ತಗೋಬೇಕನ್ನಿಸ್ತದ ಬರ್ರಿ. ಅದು ಏನ್ ವಿಧಿ ವಿಧಾನ ರೊಕ್ಕ ರೂಪಾಯಿ ಏನು ಬೇಕಾಗಿಲ್ಲ. ಅದಕ್ಕೆ ಏನ್ ಖರ್ಚಿಸ್ತದ, ಏನ್ ಮಾಡ್ತಾರೋ ಏನೋ, ಏನ್ ಹೇಳ್ತಾರೆ ಮಂತ್ರ ಕೊಡ್ತೀವಿ. ಮತ್ತೇನೇನು ರೊಕ್ಕ ಬೇಡ ರೂಪಾಯಿ ಬೇಡ. ಏನ್ ಹೇಳ್ತಾರೋ ಏನ್ ಬೇಡ, ಎಲ್ಲ ಖರ್ಚು ನಮ್ದೇ ಇರ್ತದ. ನೀವು ಬಂದು ತಗೋಬೇಕು, ನೀವು ಉದ್ಧಾರ ಆಗ್ಬೇಕು ಅಷ್ಟೇ, ಮತ್ತೇನೇನಿಲ್ಲ ಅಂತ ಒಂದು ವ್ಯವಸ್ಥೆ ಅದ. ಅದಕ್ಕೆ ನಿನ್ನೆ ತನಕ ಈ ದೇವಿ ಪುರಾಣ ಎಲ್ಲಿಂದ ಬಂತು, ಅದರ ಮೂಲ ಏನು, ಋಗ್ವೇದದಲ್ಲಿ ದುರ್ಗಾ ಸಪ್ತಶತಿ ಅಂತೇಳಿ 700 ಶ್ಲೋಕಗಳು. ನಮ್ಮ ಕರ್ನಾಟಕ ಬಿಟ್ರೆ ಹೊರ ರಾಜ್ಯಗಳಲ್ಲೆಲ್ಲ ದುರ್ಗಾ ಸಪ್ತಶತಿಯನ್ನ ಹೇಳ್ತಾರ. ಇನ್ನು ಕೆಲವೊಂದ್ ಕಡೆ ದೇವಿ ಭಾಗವತ ಹೇಳ್ತಾರ. ಅದು ಮಾರ್ಕಂಡೇಯ ಪುರಾಣದಿಂದ ಬಂದದ್ದು. ಮತ್ತೆ ನಾವು ಇಲ್ಲಿ ಕರ್ನಾಟಕದಾಗ ಎಲ್ಲರೂ ದೇವಿ ಪುರಾಣ ಏನ್ ಹೇಳ್ತೀವಿ, ಅದು ಚಿದಾನಂದ ಅವಧೂತರಿಂದ ಬಂದದ್ದು. ಅದರ ಮೂಲ ಏನು, ಅದು ಯಾವ ರೀತಿ ತಯಾರಾಯಿತು, ಅವ್ರು ಹೆಂಗೆ ತಪಸ್ಸು ಮಾಡಿದ್ರು, ಎಲ್ಲ ವಿಷಯಗಳನ್ನ ನಿನ್ನೆ ದೇವಿ ಪುರಾಣದ ಮೂಲ ವಸ್ತುವನ್ನ ಕುರಿತು ಹೇಳಿದ್ದಾಯ್ತು. ಇವತ್ತಿಂದ ದೇವಿ ಲೀಲೆಗಳನ್ನ ಹೇಳುವಂತವರಾಗ್ತೀವಿ. ಆ ದೇವಿ ಲೀಲೆ ಹೇಳೋದಕ್ಕಿಂತ ಮುಂಚೆ ಆ ದೇವಿ ಪುರಾಣದ ಒಂದು 5 ಶ್ಲೋಕಗಳ ಅಮ್ಮನವರು ಹೇಳ್ತಾರೆ. ಅವ್ರಿಗೆ ಕೇಳಿದ ಮೇಲೆ ನಾವು ಮುಂದೆ ಹೋಗೋಣ. ಇದು ಪುರಾಣ ಅಂತಂದ್ರೆ ದಿನ 2 ಅಧ್ಯಾಯದ ಪಾರಾಯಣ ಆಗ್ಬೇಕು, ಅದರದ್ದು ಎಕ್ಸ್ಪ್ಲನೇಷನ್ ಆಗ್ಬೇಕು, ಅದರದ್ದು ಒಂದು ಬಂಧನ ಅದ, ಬಹಳ ಸ್ಟ್ರಿಕ್ಟ್ ಮಾಡ್ಬೇಕದ ಕೆಲಸ. ಎಲ್ಲರೂ 3 ತಾಸು 4 ತಾಸು ಕುಂದಿರ್ಬೇಕಾಗ್ತದೆ ಅದು ಮುಗಿಯ ತನಕ. ಅದಕ್ಕೆ ನಾವೇನ್ ಮಾಡೀವಿ, ಆ ರೀತಿ ತಯಾರಿ ಮಾಡ್ಲಿಕ್ಕೆ ನಮಗೆ ಅಡ್ವಾನ್ಸ್ ಇನ್ಫಾರ್ಮೇಶನ್ ಇರ್ಲಾರ್ದಕ್ಕೆ ನಾವೇನ್ ಮಾಡೀವಿ, ಇದು ದೇವಿ ಪ್ರವಚನ, ದೇವಿದೇ ವಿಚಾರಗಳು ಹೇಳೋಣ, ಸರಳವಾಗಿ ಕೇಳೋಣ, ಸರಳವಾಗಿ ಹೇಳೋಣ. ಯಾವ ಬಂಧನಗಳು ಮಾಡ್ಕೊಳ್ಳಾರ್ದೆ ನೀವು ಎಲ್ಲರೂ ಮತ್ತೆ ದೇವಿ ಪುರಾಣ ಕೇಳಕ್ ಹೋದ್ರಿ ಅಂದ್ರೆ ನಮ್ಮಲ್ಲಿ ಎಲ್ಲ ಪ್ರವಚನದ ಕವರ್ ಆಗಿರ್ತದ. ಅದು ಶ್ಲೋಕಗಳು ಅನ್ನೋದೊಂದು ಇರಂಗಿಲ್ಲ, ಅಷ್ಟೇ ಸಿಂಪಲ್ ಆಗಿ ಒಂದು 5 ಶ್ಲೋಕ ಹೇಳಿ ಅದು ಮುಗಿಸಿರ್ತೀವಿ. ನಿಮಗೆ ಎಕ್ಸ್ಪ್ಲನೇಷನ್ ಎಲ್ಲ ನಾವು ಮಾಡಿರ್ತೀವಿ. ಹಿಂಗಾಗಿ ಎಲ್ಲಿ ಕೂರ್ತೀರ ಇದಂಗ ಶ್ರೀ ಚಿದಾನಂದಾವಧೂತ ವಿರಚಿತ ಶ್ರೀದೇವಿ ಮಹಾತ್ಮೆ ಪೀಠಿಕಾಧ್ಯಾಯ. ಪೂಜೆ ಮಾಡಿಯೇ ಓದಬೇಕಿದು, ಪೂಜಿಸಿದನೋದಬಾರದು. ಪೂಜಿಸುತ್ತ ಅಧ್ಯಾಯಗಳ ಭಕ್ತಿಯಲ್ಲಿ ಪೂಜಿಸುತ್ತಲೋದುತನಾದೊಡೆ ರಾಜನಾಗುವನು. ದೇವಿಯದಲ್ಲಿ ಸೂಜಿಗವೆ ತಾನೇನನು ಪರಮೇಶ್ವರಿಯ ಕರುಣದಲ್ಲಿ. ಓದುವುದು ನಿತ್ಯಾಗದೊಡೆ ಓದುವುದು ತದಿಗಷ್ಟಮಿಯಲಿ, ಮತ್ತೋದುವುದು ನವಮಿಯಲಿ. ಚತುರ್ದಶಿ ಪೂರ್ಣಿಮಾ ಅಮಾವಾಸ್ಯೆಗೆ ಓದುವುದು, ಮೃಗಾವಾರದಲ್ಲೋದುವುದು. ನವರಾತ್ರಿಯಲ್ಲಿ ಓದಿದೊಡೆ ಮಹಾಪುಣ್ಯ ನಿತ್ಯದಲ್ಲೋದಿ ಫಲವಿದು. 1-2 ಅಧ್ಯಾಯ ಓದಿದರು ಪುಣ್ಯವು ದೊರಕುವುದು. 1-2 4 ದೇವಿಯ ಕರುಣೆ
ಬಹುದು. ಇಂದು ಕೇಳಿರಿ ಜನರು ಈಯ ಫಲವನು ನಿತ್ಯದಲೋದಿಕೊಳ್ಳಿರಿ. ತಂದೆಯ ತಾನಿಲ್ಲಗದು ಚಿದಾನಂದಾಸೌದು. ಸೂತ ಪೌರಾಣಿಕಗೆ ಬಹುವಿಖ್ಯಾತ ಸೌನಕರಗಳು ಮಹಾ ಸಂಪ್ರೀತ ಪಾವನ ಕಥೆಯ ಏಳೆಂದೆನಲು ನಸು ನಗುತ ಓತು ಹೇಳಿದನಾಗೆ ಅರುಷದಿ. ಸೇತಿನಿಂದಲಿ ದೇವಿ ಚರಿತವ ಬಹುತೊಡಕ ಇದು ದೇವಿಗೆ ಪಾರ್ವತಿ ದೇವಿ ಮಹಾಮಹಿಮೆಯನು. ಎಲ್ಲರಿಗೂ ಧನ್ಯವಾದ. ನಂದೀಶ ಅಂದ್ರೆ ಗೊತ್ತಾ ನಿಮ್ಗೆ? ಯಾರು ನಂದೀಶ ಅಂದ್ರೆ ಯಾರು? ಎಲ್ಲಿರ್ತಾನ? ಶಿವನ ಮುಂದೆ ಕೂತಿರ್ತಾನ. ಇಲ್ಲಿ ಮುಂದೆ ಕೂತಿ ಯಾರು ಈ ವಿಚಾರಗಳನ್ನ ಲಕ್ಷ್ಯ ಕೊಟ್ಟು ಕೇಳ್ತೀರ ಅವರೇ ನಂದೀಶ್ವರ, ಮತ್ತಿನ್ಯಾರಲ್ಲ. ಶಿವನ ಕಡೆ ಲಕ್ಷ್ಯ ಕೊಟ್ಟು ಹೆಂಗ್ ಕೂತಿರ್ತಾನ ಅವ ನಂದೀಶ್? ಏನ್ ಹೇಳ್ತಾನ ಶಿವನ ಕಡೆ? ಗುರು ಸ್ವರೂಪನಾಗಿ ಆ ಶಿವ ಕೂತಿರ್ತಾನ, ಜ್ಞಾನ ಹೇಳ್ತಾ. ಏನು ಜಗತ್ತಿನಾಗ ಜ್ಞಾನ ಅದ ಅದೆಲ್ಲ ಶಿವನ ಪ್ರಸಾದ. ಅದಕ್ಕೆ ನಂದೀಶ ಏನ್ ಸೇವೆ ಮಾಡ್ತಿರ್ತಾನಂತಂದ್ರೆ ಮದ್ದಳೆಯನ್ನು ಬಾರಿಸ್ತಿರ್ತಾನ, ಶಿವನ ಸೇವೆ ಮಾಡ್ತಿರ್ತಾನ. ಆ ಮದ್ದಳೆ ಬಾರಿಸುವ ಸಂದರ್ಭದಲ್ಲಿ ಒಂದೇ ಸಲ ನಂದೀಶ ಏನ್ ಮಾಡ್ತಾನ, ಶಿವನಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾನೆ. ದೀರ್ಘದಂಡ ನಮಸ್ಕಾರ ಹೇಳಿ, ನಮಸ್ಕಾರ ಯಾಕೆ ಮಾಡ್ಬೇಕಂದ್ರೆ ಅಹಂಕಾರ ಕಳ್ಕೊಳಕ್ ಮಾಡ್ಬೇಕು. ಒಳಗಿಂದ ಅಹಂಕಾರ ಕಳ್ಕೊಳಕ್ ನಮಸ್ಕಾರ ಮಾಡ್ಬೇಕು. ದೀರ್ಘದಂಡ ಅಂದ್ರೆ ಊದಕ್ಕೆ ಬಿದ್ದರೆ ಒಡ ಪೂರ್ತಿ ಬಾರ್ಲು ಮಾಡಿದ್ರೆ ಹೆಂಗ ನೀರು ಸೋರಿ ಹೋಗ್ತದ, ಹಂಗ ಬೀಳೋದನ್ನೇ ನಮ್ಮ ಕೈಯಾಗ. ಎತ್ತದ ಗುರುವಿನ ಕೈಯಾಗ, ಗುರುವಿನ ಪಾದಕ್ಕೆ ಬೀಳೋದನ್ನೇ ನಮ್ಮ ಕೈಯಾಗ. ಅವ ಗುರು ಎತ್ತಾನೆ, ಯಾಕಪ್ಪ ನಿನಗೇನ್ ಬೇಕು? ಏನ್ ಬೇಕಪ್ಪ ನಂದೀಶ ಅಂತ ಕೇಳ. ಕೈಲಾಸದಲ್ಲಿ ನಡೆದಂತ ಘಟನೆ ಇದು. ಕೈಲಾಸದಲ್ಲಿ ನಂದೀಶ ಏನ್ ಮಾಡ್ಯಾನ, ಪರಮಾತ್ಮನಿಗೆ ದೀರ್ಘದಂಡ ನಮಸ್ಕಾರ ಹಾಕ್ಯಾನ. ಬಾರಿಸುತ್ತಿರುವ ಮದ್ದಳೆಯನ್ನ ಕೆಳಗೆ ಇಟ್ಟನ. ಗುರು ಶಿವ ಆ ನಂದೀಶನಿಗೆ ಮೇಲಕ್ಕೆ ಎತ್ತಾನ. ನಮಸ್ಕಾರ ಮಾಡಿದ ನಂದೀಶನಿಗೆ ಮೇಲಕ್ಕೆ ಎತ್ತಿದಾಗ ಬ್ರಹ್ಮನ ಜ್ಞಾನ ಏನು ಹೇಳ್ತೀವಿ, ಬ್ರಹ್ಮಜ್ಞಾನ ಬೆಳಗ್ಗೆ 5 ರಿಂದ 8 ಗಂಟೆ ತನಕ ಬ್ರಹ್ಮನ ಜ್ಞಾನದೊಳಗೆ ಏನದಂದ್ರೆ ಪರಮಾನಂದ, ಬರೀ ಆನಂದ, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಂತ 5 ಲಕ್ಷಣಗಳು. ಪರಮಾತ್ಮ ಕೈಗೆ ಸಿಗಲ್ಲ, ಅವನ ಲಕ್ಷಣಗಳು ಸಿಗ್ತಾವ. ಆ ಲಕ್ಷಣಗಳನ್ನ ನಾವು ತಿಳ್ಕೊಂಡು ಸತ್ ಅಂತಂದ್ರೆ ಇರೋದು, ಸತ್ ಅಂದ್ರೆ ಇರೋದು. ಪರಮಾತ್ಮ ಅದನ ಹೆಂಗದನ, ನಿಮ್ಗೆ ಯಾರಿಗರೆ ಹೆಸರು ಕೊಟ್ಟು ಕರೆದು ಅದಿರೇನಪ್ಪ ಅಂತ ಕೇಳಿದ್ರೆ ಏನಂತ ಹೇಳ್ತೀರಿ? ನರೇಶ ಅದೇನಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಅದಿರ ಏನಂತ ಅದಿನೇ ಅಂತ ಹೇಳ್ತಾರೆ? ಇಲ್ಲ ಅಂತ ಹೇಳ್ತೀರ? ಅದಿನೇ ಅಂತ ಹೇಳ್ತೀರಿಲ್ಲ? ಅದಿನೇ ಅಂತ ಏನು ಹೇಳ್ತೀರಲ್ಲ ಅದೇ. ನಾ ಇಲ್ಲರಿ ಅಂತ ಯಾರು ಹೇಳ್ತೀರ? ಅದಿರೇನಪ್ಪ? ಅದೇನ್ರಿ ಅದೇನೆ ಅಂತ ಏನು ಹೇಳ್ತಿರಲ್ಲ ಅದೇ ಸದ್ರೂಪ ಬ್ರಹ್ಮ. ಪರಮಾತ್ಮ ಇರುವಿಕೆಯನ್ನ ಕೊಟ್ಟನ ನಿಮಗೆ. ಪರಮಾತ್ಮನ ಇರುವಿಕೆ ನಿಮ್ಮೊಳಗೆ ಇದ್ದದಕ್ಕೆ ನಾ ಅದೀನಿ, ನಾನು ಅದೀನಿ, ನಾನು ಅದೀನಿ, ನಾನು ಅದೇ. ಈ ಜಗತ್ತಿನೊಳಗೆ ಏನೇನು ಅದಾವ ಅವೆಲ್ಲನೂ ಮೈಕ್ ಆದ ಇಲ್ಲ, ಆದ ಇದು ಆದ. ಅಮ್ಮ ಇದ್ದಾಳೆ ಇಲ್ಲ, ಇದ್ದಾಳೆ. ಅಣ್ಣ ಅಪ್ಪ ಇದ್ದಾರೆ ಇಲ್ಲ, ಇದ್ದಾನೆ. ಅಕ್ಕಲ್ಲು ಇದೆ ಇಲ್ಲ, ಇದೆ ಅಂತ ಏನಂತೀರಲ್ಲ, ಇದೇ, ಇದ್ದಾನೆ, ಇದ್ದಾರೆ, ಇದ್ದಾಳೆ.
ಈ ಏನ್ ಶಬ್ದಗಳದವ ಇದೆಲ್ಲ ಪರಮಾತ್ಮಂದು. ಪರಮಾತ್ಮನೇ ನಿಮ್ಮೆಲ್ಲರ ರೂಪದಲ್ಲಿ ಇದ್ದಾನೆ. ಪರಮಾತ್ಮನೇ ಅಮ್ಮನ ರೂಪದಲ್ಲಿ ಇದ್ದಾನೆ. ಪರಮಾತ್ಮನೇ ಮೈಕಿನ ರೂಪದಲ್ಲಿ ಇದ್ದಾನೆ. ಪರಮಾತ್ಮನೇ ಕಲ್ಲಿನ ರೂಪದಲ್ಲಿ ಇದ್ದಾನೆ. ಪರಮಾತ್ಮನೇ ಬರೀ ಜೀವಂತ ಮನುಷ್ಯರ ರೂಪದಲ್ಲಿಲ್ಲ, ಪರಮಾತ್ಮ ಸಪ್ತ ಹೆಣದ ರೂಪದಲ್ಲಿ ಇದ್ದಾನೆ. ಹೆಣ ಆದ ಅಂತಿರ ಇಲ್ಲ, ಆದ ಅಂದ್ರೆ ಅದನ್ನ ಹೆಣದ ರೂಪದಾಗ ಅದನ್ನ, ಸುಟ್ರ ಬೂದಿ ರೂಪದಾಗ ಅದನ್ನ, ಮಣ್ಣು ಮಾಡಿದ್ರೆ ಸಮಾಧಿ ರೂಪದಾಗ ಅದನ್ನ. ಪರಮಾತ್ಮ ಎಲ್ಲ ಕಡೆ ಅದ, ನಾವು ಇಲ್ಲದ ಜಾಗ ಇಲ್ಲವೇ ಇಲ್ಲ. ಇದಕ್ಕೆ ಸದ್ರೂಪ ಸದ್ರೂಪ ಅಂತ ಇರೋದು. ಶಬ್ದ ಏನೇನು ಬಳಸ್ತೀರಿ? ಇದ್ದೇನೆ, ಇದ್ದೇವೆ, ಇದ್ದಾರೆ, ಇದ್ದಾಳೆ, ಇದೆ, ಈ ಏನ್ ಶಬ್ದ ಬಳಸ್ತಿರಲ್ಲ ಇವೆಲ್ಲ ಸದ್ರೂಪ ಬ್ರಹ್ಮಂದ ಪರಮಾತ್ಮನ ಲಕ್ಷಣ. ಒಳಗದ ಪರಮಾತ್ಮನೇ ಎಲ್ಲ ವಸ್ತುಗಳ ರೂಪದಲ್ಲಿ ಇದ್ದಾನೆ. ಏನಾರು ತಗೊಳ್ರಿ, ಒಂದು ಕಲ್ಲು ತಗೊಳ್ರಿ, ಕಲ್ಲು ಇದೆ, ಅದಕ್ಕೆ ಹೆಂಗೆ ಬಿಡಿಸ್ಬೇಕು? ಪರಮಾತ್ಮ ಕಲ್ಲಿನ ರೂಪದಲ್ಲಿ ಇದ್ದಾನೆ. ಅವನು ಬಿಟ್ಟು ಯಾವ ವಸ್ತುಗಳು ಇಲ್ಲ. ಕುರ್ಚಿ ಕುಂತು ಕುರ್ಚಿ, ಪರಮಾತ್ಮ ಕುರ್ಚಿ ರೂಪದಲ್ಲಿ ಇದ್ದಾನೆ. ಎಲ್ಲ ಕಡೆ ಪರಮಾತ್ಮನ ನೋಡಂತ ಗುಣ ಕಲಿಬೇಕು. ಎಲ್ಲ ವಸ್ತುಗಳಲ್ಲಿ, ಎಲ್ಲ ವ್ಯಕ್ತಿಗಳಲ್ಲಿ, ಎಲ್ಲ ಜೀವಿಗಳಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ ಒಂದು ಸೂಜಿ ಇಟ್ಟು ಇಲ್ಲಿ ಇಲ್ಲ ಅಂತ ತೋರಿಸ್ಲಿಕ್ಕೆ ಆಗಂಗಿಲ್ಲ. ಹಾಗವ ತುಂಬಿಕೊಂಡವನು, ತುಂಬಿ ತುಳಿದಿರ್ತಾನ ಪರಮಾತ್ಮ. ಪರಮಾತ್ಮನ ದರ್ಶನ ಮಾಡ್ತೇವೆ, ಪರಮಾತ್ಮನ ದರ್ಶನ ಮಾಡೋದು ತಿಳ್ಕೊಳ್ಳೋ ಮಾತಿದು. ತೋರ್ಸೋದು ನೋಡೋ ಮಾತಲ್ಲದೆ ತಿಳ್ಕೊಳ್ಳೋ ಮಾತು. ಎಲ್ಲ ಕಡೆ ಪರಮಾತ್ಮನ ದರ್ಶನ ಮಾಡ್ಲಿಕ್ಕೆ ಆಗ್ತದ ಇಲ್ಲ? ಈಗ ಇಷ್ಟು ಹೇಳಿದ್ಮೇಲೆ ಯಾವುದೇ ಒಂದು ವಸ್ತು ತಗೊಂಡ್ರು ಸಹಿತ ಪರಮಾತ್ಮ ಈ ವಸ್ತುವಿನ ರೂಪ, ಜಮಖಾನಿ ರೂಪದಾಗದನ, ಶಲ್ಯದ ರೂಪದಾಗದನ, ಎಲ್ಲಾನು ಅವನೇ. ಗಿಡ ಮರದ ರೂಪದಲ್ಲಿ ಪರಮಾತ್ಮನೇ ಅದ. ಎಲ್ಲ ರೂಪ ಅವನಂತೆ, ಎಲ್ಲ ಅವನೇ. ಇದಕ್ಕೆ ಸದ್ರೂಪ ಬ್ರಹ್ಮ ಅಂತಾರ. ಮುಂದೆ ಚಿದ್ರೂಪ ಬ್ರಹ್ಮ ಅಂದ್ರೆ ಏನನ್ನೋದು ನಾಳೆಗೆ ಹೇಳ್ತೇನೆ. ಯಾಕಂದ್ರೆ ನಾವು ಪರಮಾತ್ಮನ ಲಕ್ಷಣಗಳು ಹೇಳಕ್ ಗೊತ್ತಿಲ್ಲ. ನಚಿಕ್ನಾಗ 5ಕ್ಕೆ ನಮ್ಮ ಪಾಠಕ್ಕೆ ಜಾಯ್ನ್ ಆದ್ರೆ ಅಂದ್ರೆ ಅದ್ರಾಗ ಆನ್ಲೈನ್ ಹೇಳ್ತೀವಿ ನಾವು ಪರಮಾತ್ಮನ ಲಕ್ಷಣಗಳು. ಅಲ್ಲಿ ಏನದಂದ್ರೆ ಕೇವಲ ಆನಂದ, ಆನಂದ, ಆನಂದ. ಅದಕ್ಕೇನಂತಾರೆ? ಪರಮಾನಂದ ಅಂತ. ಇಲ್ಲಿ ದೇವಿ ವ್ಯವಹಾರ ಪರಮಾತ್ಮನ ಜೊತೆಗೆ ಇರಕ್ಕೆ ಅಮ್ಮ ಏನದಳಲ್ಲ, ಈ ಅಮ್ಮನ ವ್ಯವಹಾರದಲ್ಲಿ ಏನದ ಅಂದ್ರೆ ಪ್ಯೂರ್ ಆನಂದ ಇಲ್ಲ, ದುಃಖ ಮಿಶ್ರಿತ ಆನಂದ. ದುಃಖನೂ ಅದ, ಆನಂದನೂ ಅದ. ಅದಕ್ಕೆ ನಂದೀಶ್ವರ ಹೇಳ್ತಾನ, ಅವನ ಒಳಗ ಇಚ್ಛೆ, ಅಮ್ಮನಿಗೆ ಸಂಬಂಧಪಟ್ಟಂತ ಇಚ್ಛೆ ಅದ. ಅದಕ್ಕೆ ಅವನಿಗೆ ದುಃಖ ಮಿಶ್ರಿತ ಆನಂದವನ್ನ ವ್ಯಕ್ತಪಡಿಸ್ಲಕತ್ತಾನ. ನಮಗ ದುಃಖ ಆಯ್ತಂದ್ರ ಇಲ್ಲಿ ಬರ್ತಾವ ನೀರು, ಮೂಗಿನ ಬಲ್ಲಿ. ಆ ನೀರು ತಗೊಂಡು ಒಂದ್ ಸ್ವಲ್ಪ ಬಾಯಿಗೆ ಹಚ್ಕೊಂಡು ನೋಡ್ರಿ, ಉಪ್ಪ ಒಗರ ಕೈ ಇರ್ತಾವ. ನಿಮ್ಗೇನಾರ ಖುಷಿ ಆಯ್ತಂದ್ರೆ ಇಲ್ಲಿ ಬರ್ತಾವ ನೀರು, ಕಪಾಲಿಗೆ ಬರ್ತಾವ, ಕಣ್ಣೊಳಗೆ ನೀರು. ಅವು ತಗೊಂಡು ಬಾಯಿಗೆ ಹಚ್ಕೊಂಡು ನೋಡ್ರಿ, ಸಿಹಿ ಇರ್ತಾವ, ಖುಷಿ ಅನ್ನಿಸ್ತದ ಅವು ಕುಡಿಬೇಕಂತ. ಅಂಥದ್ದು ನಮ್ಮೊಳಗೆ ವ್ಯವಸ್ಥೆ ಅದ. ಆನಂದ ಬಾಷ್ಪ, ದುಃಖದ ಬಾಷ್ಪ. ಅದಕ್ಕೆ ನಂದೀಶಗ ಮ್ಯಾಲ ಎತ್ತಿದ್ರ ಅವನಿಗೆ ಎರಡು ಬರ್ಲಕತ್ತವ. ದುಃಖದ್ದು ಬರ್ಲಕತ್ತದ, ಆನಂದದ್ದು ಬರ್ಲಕತ್ತದ. ಅಮ್ಮನ ಒಂದು ಸಂಬಂಧಿತ ಒಂದು ವಿಚಾರ, ದೇವಿಗೆ ಸಂಬಂಧಪಟ್ಟಂತ ವಿಚಾರ. ಇದರೊಳಗೆ ದುಃಖನೂ ಅದ, ಆನಂದನೂ ಅದ, ಎರಡೂ ಇರುವಂಥದ್ದು ಮಿಶ್ರ, ದುಃಖ ಮಿಶ್ರಿತ ಆನಂದ. ಬ್ರಹ್ಮಂದೇನದ? ದುಃಖ ರಹಿತ ಆನಂದ, ಪರಮ ಪರಿಶುದ್ಧ ಆನಂದ, ಪರಮಾನಂದ. ಅದಕ್ಕೆ ಎರಡೂ ಕಡೆಯಿಂದ ನೀರು ಸುರಿಲಕತ್ತವ. ಪರಮಾತ್ಮ ನೋಡ್ಲಕತ್ತಾನ, ನಂದೀಶ ಏನಪ್ಪ ಬಂದು ಇಷ್ಟು ನಮಸ್ಕಾರ ಮಾಡಿದಿ, ಏನಾರ ಬೇಕಿದ್ರೆ ಕೇಳು ಅಂತ. ಏನು ಬೇಕಾಗಿಲ್ಲ. ಏನಾರ ಬೇಕಂತ ಕೇಳೋದು ಪರಮಾತ್ಮ ನಮಗೇನಾರ ಕೇಳಿದ್ನಂತಂದ್ರೆ ನಾವೇನು ಬಿಡ್ತೀವಿ? ಅವನಿಗೆ ದೊಡ್ಡದೊಂದು ಪಟ್ಟಿನ ಕೊಟ್ಟು ಬಿಡ್ತೀವಿ, ಅದು ಬೇಕು, ಇದು ಬೇಕು, ಅದು ಬೇಕು. ನಂದಿ ಏನು ಬೇಕಾಗಿಲ್ಲ. ರೊಕ್ಕ ಬೇಕಾಗಿಲ್ಲ, ಬಂಗಾರ ಬೇಕಾಗಿಲ್ಲ, ಅಧಿಕಾರ ಬೇಕಾಗಿಲ್ಲ, ಹೆಂಡ್ರು ಮಕ್ಕಳು ಬೇಕಾಗಿಲ್ಲ, ಮನಿ ಹೊಲ ಬೇಕಾಗಿಲ್ಲ, ಏನೇನು ಬೇಕಾಗಿಲ್ಲ ನಮ್ಗೆ. ಇಂಥವೆಲ್ಲ ಅನಿತ್ಯ ಇವು, ಒಂದಿನ ಕೈ ಬಿಟ್ಟು ಹೋಗಂತವು. ಅವರೇ ನಮ್ಮ ಕೈ ಬಿಡ್ತಾವ, ನಾವರೇ ಅದ್ರ ಕೈ ಬಿಡ್ತೀವಿ. ಅಂತ ಒಂದು ವಸ್ತುಗಳು ನನಗೆ, ಅನಿತ್ಯವಾದ ವಸ್ತುಗಳು ನನಗೆ ಯಾವ್ಯಾವ ಬೇಕಾಗಿಲ್ಲಪ್ಪ.
ಎಲ್ಲ ಬೇಕಿಲ್ಲ ಅಂತಂದ್ರೆ ಬಂದು ನಮಸ್ಕಾರ ಮಾಡಿದೆ ಅಂದ್ರೆ ನಿನಗೆ ಏನೋ ಒಂದು ಬೇಕಾಗ್ಯದ, ಅದಕ್ಕೆ ನೀನು ಬಂದಿದಿ. ಒಂದು ಬೇಕಾಗ್ಯದ ಏನು? ನನ್ನ ಕಿವಿ ಒಳಗ ಜಗಜ್ಜನನಿ ಆದಿಶಕ್ತಿ ಮಾತಾ ದೇವಿದು ಮಹಿಮೆಯನ್ನು ಕೇಳಬೇಕಂತ ಒಂದು ಆಸೆ, ಅದು ಬೇಕಾಗ್ಯದ ನನಗ. ಅದು ಒಂದೇ ಬೇಕು, ಅದು ಒಂದೇ ಸಾಕು, ನನಗೆ ಬೇರೆ ಏನೇನು ಬೇಕಾಗಿದೆ. ಹೆಂಗದ? ಇದಕ್ಕೇನಂತ ಅಭಿಪ್ಸೆ ಅಂತ. ಅಭಿಪ್ಸೆ ಅಂತಂದ್ರೇನು? ಒಂದೇ ಆಸೆ, ಅದು ಒಂದೇ ಬೇಕು, ಅದು ಒಂದೇ ಸಾಕು, ಮತ್ತೊಂದು ನನಗೆ ಏನು ಬೇಕಾಗಿದೆ. ಅದಕ್ಕೆ ಅಭಿಪ್ಸೆ ಅಂತ. ಒಂದೇ ಆಸೆ, ಅದು ಬಿಟ್ಟರೆ ಬೇರೆ ಏನೇನು ಬೇಕಾಗಿದೆ. ಸೆಕೆಂಡ್ ಏನದ? ಅಭಿಪ್ಸೆ ಅಂತಂದ್ಮೇಲೆ ದೊಡ್ಡದೊಂದು ಆಸೆ ಇಟ್ಕೊಂಡ್ಮೇಲೆ ಅದು ಎಲ್ಲಿ ಸಿಗ್ತದ ಅವ್ರ ಹತ್ರ ಹೋಗಿ ಏನ್ ಮಾಡ್ಬೇಕಾದ? ಶರಣಾಗತನಾಗಬೇಕು. ಸಮಗ್ರ ಶರಣಾಗತಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಯಾರಿಗನ್ಬೇಕಿದು? ನೀವು ಯಾರ ಬಳಿ ಏನ್ ಪಡ್ಕೊಳಕ್ ಹೋಗಿರಿ ಅವ್ರಿಗೆ ಹೇಳ್ಬೇಕಿದು. ನಿನ್ನ ಬಿಟ್ರೆ ಯಾರು ಇಲ್ಲಪ್ಪ ಇದು. ಈಗ ನನಗೆ ಇಂಗ್ಲಿಷ್ ಕಲಿಬೇಕಾಗ್ಯದ, ಇಂಗ್ಲಿಷ್ ಮಾಸ್ತರ್ ಬಳಿ ಹೋಗಿ ನೀನೇ ಅಪ್ಪ ಎಲ್ಲ ಅಂತಂದ್ರೆ ಇಂಗ್ಲಿಷ್ ಕಲಿಸ್ತಾನೆ. ಜಬರ್ದಸ್ತಿಗೆ ಅಂತ ಹೇಗೆ ಕಲಿಸಂದ್ರೆ ಕಲಿಸ್ತಾನೆ ನಾವು. ಶರಣಾಗತಿ ಆಗ್ಬೇಕು. ನೀ ನುಡಿಸಿದಂತೆ ನುಡಿವೆನಯ್ಯ, ನೀ ನಡೆಸಿದಂತೆ ನಡೆವೆನಯ್ಯ, ನೀನ್ ಇರಿಸಿದಂತೆ ಇರ್ಪೆನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಏನಾರು ಮಾಡು, ನಾನಂತೂ ನಿನ್ನ ಪಾದಕ್ಕೆ ಬಿದ್ದೀನಿ ನೋಡಂತ ಗುರುವಿಗೆ ಶರಣಾಗತನಾಗ್ತದೆ. ಗುರು ಮತ್ತು ದೇವಿ ಅಂದ್ರೆ ಹೆಂಗಂತೇಳಿನಿ? ಗುರು ಅಂದ್ರೆ ಆಕಳ ಕರ ಇದ್ದಂಗ, ದೇವಿ ಅಂದ್ರೆ ಆಕಳ ಇದ್ದಂಗ. ಗುರುಗಳಿಗೆ ಹಿಡ್ಕೊಂಡು ಹೊಟ್ಟು ಬಿಟ್ರಿ, ಆಕಳ ಕರ ಹಿಡ್ಕೊಂಡು ಹೋದ್ರಿ ಅಂತಂದ್ರೆ, ಕರ ಹಿಡ್ಕೊಂಡು ಹೋದ್ರೆ ಆಕಳ ಹೆಂಗ್ ಬೆನ್ನತ್ತದ, ಹಂಗ ಗುರುವಿಗೆ ಹಿಡಿದ್ರಿ ದೇವಿ ಬೆನ್ನತ್ತ. ದೇವಿ ಬೇಕಂದ್ರೆ ಗುರುವಿಗೆ ಹಿಡ್ಕೋಬೇಕು. ಈಗ ಯಾವುದೇ ದೈವ ಶಕ್ತಿ ಬೇಕು ಅಂತಂದ್ಮೇಲೆ ಗುರುವನ್ನ ಹಿಡ್ಕೊಳ್ಳುವಂತ ಕೆಲಸ ನಾವು ಮಾಡ್ಬೇಕು. ಗುರುವನ್ನ ಹಿಡ್ಕೊಂಡ್ರೆ ದೇವರು ಸಿಗ್ತಾನೆ. ಡೈರೆಕ್ಟ್ ದೇವರು ಬರಂಗಿಲ್ಲ, ಡೈರೆಕ್ಟ್ ದೇವರು ಸಿಗಂಗಿಲ್ಲ, ಗುರುವಿನ ನಿಂತ ಸಿಗಲ್ಲ. ಅದಕ್ಕೇನಾಯ್ತು, ನನಗ ದೇವಿ ಪುರಾಣ, ದೇವಿ ಮಹಿಮೆ, ದೇವಿ ಚರಿತ್ರೆಯನ್ನ ಹೇಳು ಅಂತೇಳಿ ನಂದೀಶ ತನ್ನ ಇಚ್ಛೆಯನ್ನ ವ್ಯಕ್ತಪಡಿಸ್ತಾನ. ಆವಾಗ ನನಗ ದೇವಿ ಪುರಾಣ ಕೇಳೋ ತನಕ ಸಮಾಧಾನ ಇಲ್ಲ. ಆ ತಾಯಿಯ ಮಹಿಮೆ ಹೇಳು ಅಂದಾಗ ಪರಮಾತ್ಮ ಏನ್ ಚಾಲು ಮಾಡ್ತಾನಂತಂದ್ರೆ, ಆ ದೇವಿ ಜಗಜ್ಜನನಿ ದೇವಿಯ ಕಥೆ ಹೆಂಗ್ ಚಾಲು ಆಗ್ತದಪ್ಪ ಅಂತಂದ್ರೆ, ಆಕೆಗೆ 3 ಮಕ್ಕಳು ಅಂತ ಹೇಳ್ತಾನೆ. ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ 3 ಜನ ಮಕ್ಕಳು. ಈ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಮಕ್ಕಳು ಅಂತಂದ್ರೆ ಏನು? ಜಗಜ್ಜನನಿಯ 3 ಮಕ್ಕಳು ಅಂತಂದ್ರ ಸತ್ವ, ರಜ, ತಮ ಅಂತೇಳಿ 3 ಗುಣ ಅದಾವ ನಮ್ಮ ಹತ್ರ. ಆ ಗುಣಗಳೇ ದೇವಿ ಮಕ್ಕಳು. 3 ಗುಣಗಳು ಪ್ರತಿಯೊಬ್ಬರ ಬಲ್ಲಿ ಅದಾವ. ಸತ್ವಗುಣ, ರಜೋಗುಣ, ತಮೋಗುಣ. ಬ್ರಹ್ಮ ಅಂದ್ರೆ ಸತ್ವಗುಣ, ವಿಷ್ಣು ಅಂತಂದ್ರೆ ರಜೋಗುಣ, ರುದ್ರ ಅಥವಾ ಶಿವ ಅಂದ್ರೆ ತಮೋಗುಣ. ಈ ರೀತಿ 3 ಗುಣಗಳದಾವ. ಇಲ್ಲಿ ಏನಾಗ್ತದ, ಸತ್ವಗುಣ ಇದ್ದವ ಹೆಂಗಿರ್ತಾನ ಅಂತಂದ್ರ, ಸತ್ವಗುಣದವ ನಿಂದು ನಿನಗೆ ಇರಲಿ, ನಿಂದು ನನಗೇನು ಬೇಕಾಗಿಲ್ಲ, ಮತ್ತೆ ನಂದನು ಬೇಕಿದ್ರು ತಗೋ, ನಿನಗೇನ್ರಿ ಕೆಲ್ಸಕ್ಕೆ ಬರ್ತಿತ್ತಂದ್ರೆ ತಗೊಂಡು ಕೆಲಸ ಮಾಡ್ಕೋ, ಆರಾಮಿರು ಅಂತೇಳಿ ಸತ್ವಗುಣ ತ್ಯಾಗ ಗುಣದವ ಇರ್ತಾನ. ಸತ್ವಗುಣದವ ತ್ಯಾಗಮಯ ಇರ್ತಾನ. ಎಲ್ಲರೂ ಚೆನ್ನಾಗಿರ್ಲಿ, ಮತ್ತೆ ಅವ್ರು ಚೆನ್ನಾಗಿರೋದಕ್ಕೆ ನನ್ನಿಂದ ಏನಾದ್ರು ಸಹಾಯ ಆಗ್ತಿತ್ತಂದ್ರೆ ಮಾಡೋಣ ಅನ್ನವ ಸತ್ವಗುಣಿಯಾಗಿರ್ತಾನ. ರಜೋಗುಣಿ ಹೆಂಗಿರ್ತಾನಂತಂದ್ರ, ನಿನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರ್ತೀನಿ, ನಂದು ನನಗಿರ್ಲಿ, ನಿಂದು ನಿನಗಿರ್ಲಿ, ನಿಂದೇನು ನನಗೆ ಬೇಕಾಗಿಲ್ಲ, ನಂದು ನಿನಗೆ ಕೊಡಂಗಿಲ್ಲ ಅಂತ. ಇದ್ಯಾರು? ರಜೋಗುಣಿ. ತಮೋಗುಣಿ ಹೆಂಗಿರ್ತಾನಂತಂದ್ರ, ನಿಂದು ನನಗೆ ಇರಲಿ, ನಂದು ನನಗೆ ಇರಲಿ ಅಂತ ನಾವು ತಮೋಗುಣಿ. ನಿಂದನು ನನಗೆ ಬೇಕು, ನಂದನು ನನಗೆ ಬೇಕು, ಈ ತರ ಗುಣಗಳಿರ್ತಾವ ತಮೋಗುಣಿ. ಅದಕ್ಕೆ ಸತ್ವಗುಣ ಅಂತಂದ್ರೆ ಹೆಂಗಂತಂದ್ರೆ, ಇಡೀ ಜಗತ್ತಿಗೆ ಸತ್ವಗುಣದ ತಿಳ್ಕೊಳ್ರಿ. ಈಶ್ವರ ಹೆಂಗ್ ಮಾಡ್ತಾನಂದ್ರೆ,
ಇಡೀ ಜಗತ್ತು, ಇಡೀ ಬ್ರಹ್ಮಾಂಡದೊಳಗ ಯಾವ ದೇಶಕ್ಕರೇ ಹೋಗ್ರಿ, ಎಲ್ಲರೂ ಬಾಯಿಲಿಂದ ಊಟ ಮಾಡ್ತಾರೆ, ಎಲ್ಲರೂ ಕಿವಿಲಿಂತ ಕೇಳ್ತಾರೆ, ಎಲ್ಲರೂ ಕಣ್ಣಿಲಿಂತ ನೋಡ್ತಾರೆ. ಯಾವ ದೇಶದವ್ರ ಏನಾರ ಕಾಲಿನಿಂತ ನೋಡ್ತಾರೇನು? ಇಲ್ಲ. ಎಲ್ಲ ಜಗತ್ತಿಗೆ ಒಂದೇ ಒಂದು ಕಾನೂನದ. ಒಂದೇ ಕಾನೂನದ ಇಡೀ ಜಗತ್ತಿಗೆ. ಅದಕ್ಕೇನಂತಾರೆ? ಸತ್ವಗುಣ, ಸತ್ವಗುಣ ಅಂತಾರೆ. ನೀವು ಯಾರಾದ್ರೆ ಏನಾದ್ರೆ ಗೊತ್ತಿಲ್ಲ, ನಿಮ್ಮೆಲ್ಲರಿಗೂ ಒಂದು ಒಳ್ಳೇದಾಗಬೇಕಂತ ಹೇಳಿ ಒಂದೇನಾದ್ರೆ ನಿರ್ಣಯ ತಗೊಂಡೆ ಅಂದ್ರೆ ಅದು ಸತ್ವಗುಣ. ಎಲ್ಲರಿಗೂ ಹಿಡ್ಕೊಂಡದ್ದು ಮಾಡಿದ್ದು, ಎಲ್ಲರನ್ನ ತಗೊಂಡು ಮಾಡೋದು. ಅದಕ್ಕೆ ದೇವರ ಒಂದು ವ್ಯವಸ್ಥೆ ಏನದ, ಅಮೆರಿಕಕ್ಕೆ ಹೋದ್ರೆ ಅಲ್ಲಿ ನೆಲ ಏನು ಬೇರೆ ಇಲ್ಲ, ಇದೇ ನೆಲ. ಅಲ್ಲಿ ಗುಡ್ಡ ಏನು ಬೇರೆ ಇಲ್ಲ, ಇಲ್ಲಿ ಇದ್ದಂಗೆ ಗುಡ್ಡ. ಅಲ್ಲಿ ಗಾಳಿ ಏನು ಬೇರೆ ಇಲ್ಲ, ಇಲ್ಲಿ ಇದ್ದಂಗೆ ಗಾಳಿ. ನೀವು ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತೇನು, ಎಲ್ಲಿ ಹೋದ್ರೂ ಅದೇ ಪಂಚಮಹಾಭೂತಗಳು, ಅದೇ ಜೀವಾತ್ಮರು. ಒಂದಿಟ್ಟು ನಾಮ ರೂಪ ಬಣ್ಣ ಚೇಂಜ್ ಇರಬೇಕು ಹೊರತು ಎಲ್ಲ ಒಂದೇ ಏನದಲ್ಲ. ಅದಕ್ಕೆ ಸತ್ವಗುಣ, ಸತ್ವಗುಣ ಅಂತ ಒಂದೇ ಸೂತ್ರ. ಇನ್ನು ರಜೋಗುಣ ಅಂತಂದ್ರೆ ಏನದ, ಮತ್ತೆ ಒಂದರಿಂದ ಇನ್ನೊಬ್ಬರು ಬೇರೆ ಬೇರೆ ಚೇಂಜ್ ಅದಾವ, ವ್ಯತ್ಯಾಸಗಳದಾವ, ಒಂದೇ ತರ ಇಲ್ಲ. ಕೆಲವೊಂದು ವಿಚಾರದೊಳಗೆ ಭಿನ್ನ ಅದಾವಲ್ಲ, ಅವು ಏನದಾವ? ರಜೋಗುಣಗಳದಾವ, ಭೇದ ಭಾವ. 84 ಲಕ್ಷ ಜೀವರಾಶಿಗಳು ಒಂದಕ್ಕೊಂದು ಸಂಬಂಧ ಇಲ್ಲ, ಒಂದಕ್ಕೊಂದು ಬೇರೆ ಬೇರೆನೇ ಅದಾವ. ಅವಕ್ಕ ರಜೋಗುಣ ಅಂತಾರೆ. ಇನ್ನು ತಮೋಗುಣ ಅಂತಂದ್ರೇನು? ಇವೆಲ್ಲ ವಸ್ತುಗಳದಾವ ನೋಡ್ರಿ, ಇವು ಯಾರು ನಾನು ಯಾರದತ್ತು ಗೊತ್ತಿಲ್ಲ, ಇವಕ್ಕ ಪ್ರಜ್ಞೆ ಇಲ್ಲ. ತಮೋಗುಣದ ವಸ್ತುಗಳಿಗೆ ನಾವೇನ್ ಮೈಕ್ ನಾನಂತ ಗೊತ್ತಿಲ್ಲ, ಅದಕ್ಕೆ ನಾನು ಯಾರ ಮೈಕ್ ಅಂತನೂ ಗೊತ್ತಿಲ್ಲ ಅದಕ್ಕೆ. ಹಂಗ ಈ ಜಗತ್ತಿನೊಳಗೆ ಎಷ್ಟೋ ವಸ್ತುಗಳದಾವ, ತಾವು ಏನದವತ್ತೇ ಗೊತ್ತಿಲ್ಲ. ಅವಕ್ಕೇನಂತಾರೆ? ತಮೋಗುಣಿಗಳು ಅಂತಾರೆ. ಸತ್ವ, ರಜ, ತಮ ಅನ್ನೋದು ಅದು ಬಹಳ ದೊಡ್ಡ ಚಾಪ್ಟರ್. ಅವು ಇಲ್ಲಿ ಸಿಂಪಲ್ ಆಗಿ ಹೇಳಿದ್ರೆ ಆಗಂಗಿಲ್ಲ, ಅದು ಡೀಟೇಲ್ ಆಗಿ ಕೇಳ್ಬೇಕಂದ್ರೆ ಮತ್ತೆ ಇದು ಮುಗಿದ ಮೇಲೆ ದೇವಿ ಪುರಾಣದ ಏನು ಭಾಗ ಉಳಿತದ, ಪ್ರತಿ ಮಂಗಳವಾರ ಸಾಯಂಕಾಲ ಇಲ್ಲಿ ದೇವಿ ಗುಡಿ ಒಳಗೆ ಬಂದು ಕುಂದಿರ್ತೀವಿ. ಅದ್ರ ಕಂಟಿನ್ಯೂ ಮಾಡೋ. ಪ್ರವಚನದೊಳಗೆ ಪುರಾಣ ಕಂಪ್ಲೀಟ್ ಆಗಲ್ಲ, ಇನ್ನ ಸ್ವಲ್ಪ ಉಳಿತಂತಂದ್ರೆ ಅದು ಮಂಗಳವಾರ ದಿವಸ ಬಂದು ಸಂಪೂರ್ಣ ಮಾಡಮ್ಮ. ಈಗ ಸತ್ವ, ರಜ, ತಮ ಈ 3 ಗುಣಗಳೇ ಏನದವ? ಬ್ರಹ್ಮ, ವಿಷ್ಣು, ರುದ್ರ. ಇಷ್ಟು ತಿಳ್ಕೊರಿ ಸದ್ಯಕ್ಕೆ. ಸ್ವಲ್ಪ ಪೆನ್ನು ಕಾಪಿ ಇಟ್ಕೊಂಡು ಬರ್ಕೊಂಡ್ರೆ ಬಹಳ ಚಲೋ ಅನಿಸ್ತು. ಬರೀ ಹಿಂಗೆ ಕೇಳಿ ಹೋಗ್ತೀರಿ, ಎಲ್ಲ ಮರ್ತೋಗ್ಬಿಡ್ತೀರಿ ಅಷ್ಟೇ. ಮತ್ ಮುಂದಿನ ವರ್ಷ ಇವೇ ಸತ್ವ, ರಜೋಗುಣ. ನಾ ಹೇಳಿದ್ದೆ ಹೇಳ್ಬೇಕು, ನೀವು ಕೇಳಿದ್ದೆ ಕೇಳ್ಬೇಕು. ಅದನ್ನು ಉಳಿಸ್ಕೋಬೇಕು, ಕಡ್ಡಿ ಕೊರದಂಗ. ಅದು ಎಷ್ಟೊತ್ತು ಕಡ್ಡಿ ಕೊರದು ಎಷ್ಟೊತ್ತಿರ್ತದೆ, ದೀಪ ಹಚ್ಕೊಂಡಂಗ ಬರೆದಿಟ್ಕೊಂಡ್ರಿ ಅಂತ ಹಂಗ್ ಮಾಡ್ಕೋಬೇಕು. ಅದಕ್ಕೆ ಈ ಸತ್ವ, ರಜ, ಗಣ, ತಮೋ ಏನದಲ್ಲ, ಇಲ್ಲಿ ಈ 3 ಅದರಿ ಎಲ್ಲ ಈ ಜಗತ್ತಿನೊಳಗೆ. ಸತ್ವಗುಣ, ರಜೋಗುಣ, ತಮೋಗುಣ, ಈ 3 ಗುಣಗಳ ಸೇರೇ ಎಲ್ಲ ಜಗತ್ತಾಗಿಬಿಟ್ಟದ. ಕಲ್ಲ, ಮಣ್ಣ ಇವೆಲ್ಲ ತಮೋಗುಣ ಅದಾವ. ಎಲ್ಲರೂ ಒಂದೇ ರೀತಿ ಅದೀವಿ ಅಂತ ಹೇಳಿಕೆ ಒಂದು ಭಾವನೆ ಏನದಲ್ಲ, ಅದು ಸತ್ವಗುಣ ಅದ. ಕೆಲವೊಂದು ವಿಷಯದಾಗ ನಂದು ಬೇರೆ ನಿಂದು ಬೇರೆ ಅಂತ ಏನದಲ್ಲ, ಏನೇನು ಬೇರೆ ಅದಾವ ರಜೋಗುಣದೊಳಗ? 84 ಲಕ್ಷ ಜೀವರಾಶಿಗಳೊಳಗ 21 ಲಕ್ಷ 4 ರೀತಿ ಮಾಡ್ಯಾರ. ಅಂಡಜ ಅಂತಂದ್ರ ತತ್ತಿಲಿಂತ ಹುಟ್ಟ ಜೀವಿಗಳದಾವ ಈ ಜಗತ್ತಿನೊಳಗೆ. ತತ್ತಿಲಿಂತ ಹುಟ್ಟತಾವ 21 ಲಕ್ಷ ಟೈಪ್ ಅದಾವ. ಪಿಂಡಜ ಅಂದ್ರೆ ಒಂದು ಶರೀರದಿಂದ ಇನ್ನೊಂದು ಶರೀರ ಹುಟ್ಟದ, ಅದು ಪಿಂಡಜ. ಉದ್ದ ಬೀಜ ಅಂತಂದ್ರ ಬೀಜದಿಂದ ನೆಲದಾಗ ಬರೋದು ಉದ್ದ ಬೀಜ, ಅವು 21 ಲಕ್ಷ. ಮತ್ತು ಇನ್ನೊಂದಿಷ್ಟು ಏನದವ, ಈ ಬೆವರಿನಾಗ ತಲೆ ಒಳಗ ಏನು ಬೆವರಿನೊಳಗ ಪ್ರಾಣಿಗಳ ಮೈ ಒಳಗೆ ಬೆವರು, ಅವಕ್ಕೆ ಮೈ ತೊಳಿಲಿಲ್ಲ ಅಂತಂದ್ರೆ ಬೆವರು ಹೆಚ್ಚಾಗಿ ಅವ್ರ ಮೈ ಒಳಗೆಲ್ಲ ಹುಳಗಳು. ನಾವು ಸ್ನಾನ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮೈ ಒಳಗೆಲ್ಲ ಬ್ಯಾಕ್ಟೀರಿಯಾಸ್ ಏನ್ ಬರ್ತಾವಲ್ಲ, ಅವಕ್ಕೇನಂತಾರ ಅಂದ್ರೆ ಸ್ವೇದಜ ಅಂತಾರೆ. ಸ್ವೇದ ಅಂದ್ರೆ ಬೆವ್ರಲಿಂತ ಹುಟ್ಟಾವ. ಹಿಂಗ 84 ಲಕ್ಷ ಜೀವರಾಶಿಗಳದಾವ. ಈ ಜೀವರಾಶಿಗಳಲ್ಲಿ ರಜೋಗುಣ ಏನು? ನಾನು ಮನುಷ್ಯ, ಅವು ಗಿಡ ಮರಗಳು, ಅವು ಪ್ರಾಣಿ, ಅವು ಹುಲಿ, ಸಿಂಹ, ಕರಡಿ, ಹಾವು, ಚೇಳ ಅಂತೇಳಿ ಎಲ್ಲ 84 ಲಕ್ಷ ಸಪ್ರೇಟ್ ತಿಳ್ಕೊತೀವಲ್ಲ, ಇದೇ ರಜೋಗುಣ.
ಎಲ್ಲ ಬದುಕದ ಅದೇ ಭೂಮಿ ಮೇಲೆ, ಅದೇ ಗಾಳಿ, ಅದೇ ನೀರು ತಗೊಂಡೆ ಬದುಕ್ಲಾಗತ್ತವ. ಅದು ಸತ್ವಗುಣ. ಸಪರೇಟ್ ಮಾಡ್ಕೋತೀವಲ್ಲ, ಇದು ರಜೋಗುಣ. ಸಪರೇಟ್ ತಿಳ್ಕೊಳ್ಳೋದು. ಮತ್ತಿನ್ನಂತ ರಜೋಗುಣ, ನಾ ಗಂಡಸ ಮಗ, ಅವ್ರ ಹೆಣ್ಣು ಮಕ್ಕಳು, ಸಪರೇಟ್ ಆಗೋದು. ಮತ್ತೆ ನಾ ಬ್ರಾಹ್ಮಣ, ನಾ ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ, ನಾನು ಸನ್ಯಾಸಿ, ನಾನು ಬ್ರಹ್ಮಚಾರಿ, ನಾನು ವಾನಪ್ರಸ್ಥ, ನಾನು ಗೃಹಸ್ಥ. ಇವು ಒಂದಿಷ್ಟು, ಇವೇ ರಜೋಗುಣಗಳು. ಮತ್ತಿನ್ನೇನದವ, ನಾನು ಮ್ಯಾಲ್ ಕೂತ್ ಪಾಠ ಹೇಳೋ ಮಾಸ್ತರ, ನೀವು ಮುಂದೆ ಕೂತಿ ಕೇಳೋರು ಸಾಧಕರು, ಇವು ರಜೋಗುಣ. ನಾವು ನೀವು ಬೇರೆ ಅಲ್ಲೇ ಅಲ್ಲ, ಎಲ್ಲ ಒಂದೇ. ನೀವು ಒಂದೇ, ನಾವು ಒಂದೇ, ಅವರು ಒಂದೇ, ಎಲ್ಲರೂ ಒಂದೇ. ಆ ಒಂದೇ ಭಾವ ಕಳ್ಕೊಂಡು ಬಿಡ್ತೀವಿ ನಾವು. ಕಳ್ಕೊಂಡಾಗ ರಜೋಗುಣಕ್ಕೆ ಬರ್ತೀವಿ. ಸೆಕೆಂಡ್ ಕ್ವಾಲಿಟಿ. ಫಸ್ಟ್ ಕ್ವಾಲಿಟಿ ನಾವೆಲ್ಲ ಒಂದೇ ಅಂದ್ರೆ ಫಸ್ಟ್ ಕ್ವಾಲಿಟಿ. ನಾವು ಬೇರೆ ನೀವು ಬೇರೆ ಅಂದ್ರೆ ಸೆಕೆಂಡ್ ಕ್ವಾಲಿಟಿ ರಜೋಗುಣ. ಮತ್ತಿನ್ನೇನು ರಜೋಗುಣಗಳು? ನಮ್ಮ ಭಾಷೆ ಇದು, ನಿಮ್ಮ ಭಾಷೆ ಅದು, ನಮ್ಮ ದೇಶ ಇದು, ನಿಮ್ಮ ದೇಶ ಅದು, ನಾವು ಶ್ರೀಮಂತರು, ನೀವು ಬಡವರು, ಅಥವಾ ನೀವು ಅಂತರ ದೊಡ್ಡ ಅಧಿಕಾರಿಗಳು, ನಾನು ಜವಾನ. ಇವೆಲ್ಲ ಓಸು ರಜೋಗುಣಗಳು. ಇವ್ಯಾವು ಶಾಶ್ವತ ಇಲ್ಲ. ಒಳಗಿರೋ ಬ್ರಹ್ಮ ಒಬ್ಬನೇ ಶಾಶ್ವತ. ಆ ಬ್ರಹ್ಮನ ಕಡೆ ನಾವು ಲಕ್ಷ್ಯ ಕೊಡಬೇಕು. ಅದಕ್ಕೆ ಎಲ್ಲಾ ಕಡೆ ಪರಮಾತ್ಮನನ್ನ ನೋಡುವಂತ ಒಂದು ಹಾಡದ ಇಲ್ಲಿ. ಈ ಹಾಡ ನೋಡ್ರಿ ಹೆಂಗದ. ನೀನಿತ್ತವರವಲ್ಲವೇ ಶ್ರೀದೇವಿ ಈ ಹೂವು ಹಣ್ಣುಗಳು, ನೀನಿತ್ತವರವಲ್ಲವೇ ಓ ದೇವಿ ಈ ಹೂವು ಹಣ್ಣುಗಳು, ನೀನಿತ್ತವರವಲ್ಲವೇ ಓ ದೇವಿ ಈ ನಮ್ಮ ಕಣ್ಣುಗಳು. ಕಣ್ಣು ಯಾರು ಕೊಟ್ಟಾರ? ದೇವಿದೆ. ಒಳಗ ದೇವಿ ಹಾಳ, ಕಣ್ಣು ಕೊಟ್ಟಾಳ, ಒಳಗ ಕೆದಳ ಅನ್ನೋದಕ್ಕೆ ಕಣ್ಣು ಕಾಣಿಸ್ತಾವ. ಹೂವ ಹಣ್ಣ ಯಾರು ಕೊಟ್ಟಾರ? ದೇವಿದೆ. ಎಲ್ಲ ದೇವಿದೆ, ಅಕ್ಕಿದೆ ಅದ ಎಲ್ಲವೂ. ಈ ಭೂಮಿ, ಈ ಬಾನು, ಈ ದೇಹ, ಈ ಪ್ರಾಣ ಎಲ್ಲಾನು ನಿನದಲ್ಲವೇ. ಈ ಭೂಮಿ, ಈ ಬಾನು, ಈ ದೇಹ, ಈ ಪ್ರಾಣ ಎಲ್ಲಾನು ನಿನದಲ್ಲವೇ. ನೀನಿತ್ತವರವಲ್ಲವೇ ಓ ದೇವಿ ಈ ಹೂವು ಹಣ್ಣುಗಳು, ನೀನಿತ್ತವರವಲ್ಲವೇ ಶ್ರೀದೇವಿ ಈ ನಮ್ಮ ಕಣ್ಣುಗಳು. ಪಂಪಾ ನದಿಯ ನೀರ ಅಲೆಯಲ್ಲ ನಿನ್ನದು, ತಂಪಾಗಿ ಸುರಿಯುವ ಮಳೆಯಲ್ಲ ನಿನ್ನದು. ಈ ನೀರು, ಈ ಗಾಳಿ, ಈ ಮೋಡ, ಆ ಮುಗಿಲು ಎಲ್ಲಾನು ನಿನದಲ್ಲವೇ. ನೀನಿತ್ತವರವಲ್ಲವೇ ಶ್ರೀದೇವಿ ಈ ಹೂವು ಹಣ್ಣುಗಳು, ನೀನಿತ್ತವರವಲ್ಲವೇ ಓ ದೇವಿ ಈ ನಮ್ಮ ಕಣ್ಣುಗಳು. ಗಿಳಿ ಕೋಗಿಲೆಗಳ ಸ್ವರವೆಲ್ಲ ನಿನ್ನದು, ಈ ಹಾಡು, ಈ ರಾಗ, ಈ ತಾಳ, ಈ ಲಯ ಎಲ್ಲಾನು ನಿನದಲ್ಲವೇ. ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನದು, ಕಾಮನ ಬಿಲ್ಲಿನ ಬಣ್ಣವು ನಿನ್ನದು. ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿಮ್ಮದು, ಕಾಮನ ಬಿಲ್ಲಿನ ಬಣ್ಣವು ನಿನ್ನದು. ಈ ಸೂರ್ಯ, ಈ ಚಂದ್ರ, ಈ ರಾತ್ರಿ, ಈ ಹಗಲು ಎಲ್ಲಾನು ನಿನದಲ್ಲವೇ. ನೀನಿತ್ತವರವಲ್ಲವೇ ಓ ದೇವಿ ಈ ನಮ್ಮ ಕಣ್ಣುಗಳು. ಈ ನಮ್ಮ
ನರ ಜನ್ಮ ನೀನಿತ್ತ ವರವು ಸರ್ವಾಂಗ ಚೇತನ ನೀನಿತ್ತ ಬಲವು ಈ ನಮ್ಮ ನರ ಜನ್ಮ ನೀನಿತ್ತ ವರವು ಸರ್ವಾಂಗ ಚೇತನ ನೀನಿತ್ತ ಬಲವು ಈ ತನುವು ಈ ಮನವು ಈ ಭಕ್ತಿ ಆ ಮುಕ್ತಿ ಎಲ್ಲಾನು ನಿನದಲ್ಲವೇ ನೀನಿತ್ತ ವರವಲ್ಲವೇ ಶ್ರೀದೇವಿ ಈ ಹೂವು ಹಣ್ಣುಗಳು ನೀನಿತ್ತ ವರವಲ್ಲವೇ ಓ ದೇವಿ ಈ ನಮ್ಮ ಕಣ್ಣುಗಳು ಅಂತ ಆಕಾಶ ಭೂಮಿ ಸುತ್ತಮುತ್ತ ಇರೋ ಜೀವಿಗಳು ಪಕ್ಷಿಗಳು ಪ್ರಾಣಿಗಳು ಪ್ರತಿಯೊಂದು ಆ ದೇವಿಯ ಸ್ವರೂಪ. ದೇವಿನೇ ಈ ಎಲ್ಲ ರೂಪಗಳನ್ನ ತಾಳಿ ನಿಂತಾಳ. ಪ್ರಕಟ ರೂಪದಲ್ಲಿ ಏನ್ ಅದಳ ಆಕೆ ದೇವಿ ಪ್ರಕಟ ರೂಪದಲ್ಲಿರೋದು. ಹೆಂಗಂತಂದ್ರ ಆಭರಣ ಬಂಗಾರ ತಂದು ಮನ್ಯಾಗ ಇಟ್ರ ಇಷ್ಟು ಬಂಗಾರ ತಂದಿಟ್ಟೀನಿ ಮನ್ಯಾಗ ಅಂತ ಗಂಡ ಎಗರಾಡಿದ್ರೆ ನಡೆಯಂಗಿಲ್ಲ. ಅದು ಅಲ್ಮಾರಿಗೆ ಇಟ್ರು ತೊಗೊಂಡು ಏನ್ ಮಾಡ್ಲಿ ಅಂತ ಆಭರಣ ಮಾಡಿ ಕೊಳ್ಳಾಗ ಹಾಕೊಂಡ್ರೆ ನನಗೆ ಸಮಾಧಾನ. ಆಭರಣ ಮಾಡ್ಲಿಲ್ಲ ಅಂತಂದ್ರೆ ಬಂಗಾರ ತಂದಿಟ್ಟೆ ಅದಕ್ಕೆ ಉಪಯೋಗ. ಅದಕ್ಕೆ ಬ್ರಹ್ಮ ಅಂದ್ರೆ ಬಂಗಾರ ಇದ್ದಂಗ, ದೇವಿ ಅಂದ್ರೆ ಆಭರಣ ಇದ್ದಂಗ. ಆಭರಣ ಇರ್ಲಿಲ್ಲ ಅಂತಂದ್ರ ಆಭರಣ ಬಂಗಾರ ಇರ್ಲಿಲ್ಲ ಅಂದ್ರೆ ಆಭರಣ ಮಾಡ್ಲಿಕ್ಕೆ ಆಗಲ್ಲ. ಬ್ರಹ್ಮನಿಂದಲೇ ಆಭರಣ ಅಂದ್ರೆ ದೇವಿ ಆಗಿರ್ತಾಳ. ಆದ್ರೆ ದೇವಿ ಇರ್ಲಿಲ್ಲ ಅಂತಂದ್ರ ಬ್ರಹ್ಮ ಪ್ರಕಟ ಆಗಂಗಿಲ್ಲ. ಬ್ರಹ್ಮ ಎಲ್ಲೆದನ ಅಂತೇಳಿ ಗೊತ್ತೇ ಆಗಂಗಿಲ್ಲ. ಬರೀ ಬಂಗಾರ ಇಟ್ರಿ ಏನ್ ಗೊತ್ತಾಗ್ತದೆ? ಆ ಬಂಗಾರ ಯಾರಿಗೆ ಕಾಣಿಸ್ತದ್ರಿ? ನಿಮ್ಮ ಅಲ್ಮಾರಿಗೆ ಇಟ್ಟದ್ದು. ಬ್ರಹ್ಮ ಪ್ರಕಟ ಆಗ್ಬೇಕಾದ್ರೆ, ಬಂಗಾರ ಪ್ರಕಟ ಆಗ್ಬೇಕಾದ್ರೆ ಆಭರಣ ಮಾಡಿ ಧರಿಸಿದ್ರೆ ಪ್ರಕಟ ಆಗ್ತದೆ. ಹಂಗ ಈ ಜಗತ್ತಿನೊಳಗ ಪ್ರಕಟ ಏನ್ ಆಗ್ಯದ ಅದೆಲ್ಲ ದೇವಿ. ಪ್ರಕಟ ಆಗೋದಕ್ಕ ಮೂಲ ಕಾರಣ ಬಂಗಾರ ಏನದಲ್ಲ ಅದು ಬ್ರಹ್ಮ. ತಿಳಿದಿರ್ಬೇಕೀಗ ನಿಮಗೆ. ಆ ಆಭರಣದೊಳಗೆ ಬಂಗಾರ ಅದ ಇಲ್ಲ, ಬ್ರಹ್ಮನೇ ಆಭರಣದ ರೂಪದಲ್ಲಿ ಅದನ್ನ. ಆಭರಣ ರೂಪ ತಾಳಿದ್ದಕ್ಕೆ ಅದು ದೇವಿ ಆಗಿ ಕುಂತದ ಅಷ್ಟೇ. ಈ ಕೋಳಿ ತತ್ತಿ ಒಳಗ ಏನು ಯಾವ ಮರಿ ಇರ್ತದ್ರಿ? ಕೋಳಿ ತತ್ತಿ ಒಳಗ ಎದ್ರ ಮರಿ ಇರ್ತದ? ಕೋಳಿ ಮರಿ ಇರ್ತದ. ಹಾವಿನ ತತ್ತಾಗ ಹಾವಿನ ಮರಿ ಇರ್ತದ. ಹಾವಿನ ಮರಿ ಇರ್ತದ. ಕೋಳಿ ತತ್ತಾಗ ಕೋಳಿ ಮರಿ, ಹಾವಿನ ತತ್ತಾಗ ಹಾವಿನ ಮರಿ ಇರ್ತದೆ. ಎದ್ರ ತತ್ತಾಗ? ನವಿಲಿನ ತತ್ತಾಗ ನವಿಲ್ ಇರ್ತದೆ. ಇದೇನಿದು? ಬ್ರಹ್ಮಾಂಡ ಯಾರ ತತ್ತಿ ಇದು? ಬ್ರಹ್ಮನ ತತ್ತಿ ಇದು. ಕೋಳಿ ತತ್ತಾಗ ಕೋಳಿ ಇದ್ದ ಮೇಲೆ ಬ್ರಹ್ಮನ ತತ್ತಿ ಒಳಗೆ ಯಾರಿರ್ತಾರ? ಮತ್ ನೀವೆಲ್ಲಿದ್ದೀರಿ ಈಗ? ಬ್ರಹ್ಮನ ತತ್ತೆಗೆ ಇದೀವಿಲ್ಲ ನಾವು. ಹಿಂಗಾಗಿ ನಾವು ಬ್ರಹ್ಮ ಸ್ವರೂಪರೇ. ನಾವು ಇದು ಆಕಾರ ತಗೊಂಡಿವಂದ್ರೆ ಬ್ರಹ್ಮನೇ ನಮ್ಮೆಲ್ಲರ ಆಕಾರ ತಾಳೆ ನಿಂತ. ನಮ್ಮ ನಾಮರೂಪಗಳು ದೇವಿಗೆ ಸಂಬಂಧ. ಆ ಯಾವ ವಸ್ತುವನ್ನ ಬಳಸಿ ನಾಮರೂಪ ಆಗ್ಯದ ಅದು ಬ್ರಹ್ಮಗೆ ಸಂಬಂಧ. ಇದೆಲ್ಲ ತತ್ವಜ್ಞಾನ ಇದು. ಒಂದೇ ಸಲ ಇದು ಹೇಳಿದ್ರೆ ತಲೆಗೆ ಹೋಗೋದು ಕಠಿಣ ಆಗ್ತದೆ. ಸ್ವಲ್ಪ ಟೈಮ್ ತಗೊಂಡು ತಿಳ್ಕೋಬೇಕು, ಪ್ರಯತ್ನ ಮಾಡ್ಬೇಕು, ತಿಳ್ಕೋಬೇಕು. ಒಂದೇ ಸಲ ಇವತ್ತು ಹೇಳಿದ ಕೂಡಲೇ ಎಲ್ಲ ಸ್ವಲ್ಪ ಸ್ಯಾಂಪಲ್ ಕೊಟ್ಟಿರ್ತೀನಿ. ಇದು ಎಲ್ಲಿಗೆ ಹೋಗಿ ಮುಟ್ತದ ಅಂತ. ನೀವು ಬ್ರಹ್ಮ ಸ್ವರೂಪ ಆಗ ತನಕ, ನೀವು ಪೂಜ್ಯ ವ್ಯಕ್ತಿ ಆಗ ತನಕ, ನೀವು ಮಹಾತ್ಮರಾಗ ತನಕ ಇದು ಹಿಂಗೆ ನಡೆದೇ. ಎಲ್ಲಿ ತನಕ ನೀವು ಮಹಾತ್ಮರಾಗಲ್ಲ, ಎಲ್ಲಿ ತನಕ ನಿಮ್ಮ ಗುಡಿ ಕಟ್ಟಲ್ಲ, ಎಲ್ಲಿ ತನಕ ನಿಮ್ಮನ್ನು ಜನ ಪೂಜೆ ಮಾಡಲ್ಲ, ಅಲ್ಲಿ ತನಕ ಮತ್ತೆ ಹುಟ್ಟಿ ಬರ್ತಿರ್ತೀರಿ. ಒಳ್ಳೆ ಮನುಷ್ಯ ಆಗಿ ಹೋಗ್ಬೇಕು, ಮಹಾತ್ಮ ಆಗಿ ಹೋಗ್ಬೇಕು, ಸಂತ ಆಗಿ ಹೋಗ್ಬೇಕು, ಶರಣಾಗಿ ಹೋಗ್ಬೇಕು. ನೀವೆಲ್ಲಿ ತನ ಅದು ಆಗಂಗಿಲ್ಲ, ಅಲ್ಲಿ ತನಕ ಮತ್ತೆ ಹುಟ್ಟಿಸಿ ಕಳಿಸ್ತಾನೆ. ಹಿಂಗ್ಯಾಕೆ ಮಂದಿ ಅರ್ಧಮರ್ಧ ಮಾಡಿ ನಿನಗೆ ಅದಕ್ಕೆ ಕಳಿಸಿ ನೀವು ಮನುಷ್ಯ ಜನ್ಮ ಕೊಟ್ಟು ನೀನು ಒಬ್ಬ ಮಹಾತ್ಮ ಆಗಿ ಬಾ ಅಂತ ಕರೆದ್ರೆ ಮತ್ತೆ ಒಂದು ಏನೇನೋ ಹುಚ್ಚದ ಕೆಲಸ ಮಾಡಿ ಅರ್ಧಮರ್ಧ ಮಾಡ್ಕೊಂಡು ಬಂದಿದ್ದು ಹೋಗಿ ಮತ್ತೆ ಕಳಿಸ್ಕೊಡ್ತಿರ್ತಾನೆ. ಜೀವನಾಗಿ ಬಂದು ದೇವನಾಗಿ ಹೋಗ್ಬೇಕು, ಶಿವನಾಗಿ ಹೋಗ್ಬೇಕು, ಬ್ರಹ್ಮನಾಗಿ ಹೋಗ್ಬೇಕು. ಏನಾರ ಆಗಿ ಹೋಗ್ಬಾರ್ದು. ಫಾದರ್ ಬಹಳ ಚಲೋ ಐತ್ ನಡಿ ಅಂತೇಳಿ ಅನ್ನಿಸ್ಕೊಂಡು ಹೋಗ್ಬಾರ್ದು. ದೇವರಾಗಿ ಹೋಗ್ಬೇಕು. ಅದೇ ಮನುಷ್ಯ ಜನ್ಮದ ಗುರಿ.
ಮನುಷ್ಯ ಜನ್ಮದ ಸಾರ್ಥಕತೆ. ಅದಕ್ಕೆ ಈ ಬ್ರಹ್ಮ ವಿಷ್ಣು ರುದ್ರ ಅಂತೇಳಿ 3 ಮಕ್ಕಳು ಏನು ಹುಟ್ಟಿದ್ರಲ್ಲ, ಆಕೆ ಏನ್ ಮಾಡ್ತಾಳ, ತಾಯಿ ಅದಕ್ಕೆ ಮಕ್ಕಳ ಆದ್ಮೇಲೆ ಏನ್ ಮಾಡ್ತಾಳ್ರಿ, ಮಕ್ಕಳ ಹಡೆತನ 9 ತಿಂಗಳ, ಮಕ್ಕಳ ಹಡೆ ತನಕ 9 ತಿಂಗಳ, ಮತ್ತದೊಂದು ಸ್ವಲ್ಪ ಪೂರ ಸಾಣದಿದ್ದಾಗ ಬಗಲಾಗ ಹೊರಸಿನ ಮೇಲೆ ಮಲ್ಕೋತಾಳ, ಅದ್ರ ಜೊತೆಗೆ ಇರ್ತಾಳ. ಬಾಣತನ ಮುಗಿದ್ಮೇಲೆ ತಾಯಿ ಏನ್ ಮಾಡ್ತಾಳ, ಹಂಗೆ ಮಲ್ಕೋತಾಳ. ಏನ ಕೂಸಿನ ಸಂಗ ಕೂಸಿಗೆ ಬಿಟ್ಟು ತನ್ನ ಕೆಲ್ಸಕ್ಕೆ ನಾವು ಹೋಗ್ಬಿಡ್ತಾಳ. ಹಂಗ ಕೂಸಿನ ಲಾಲನೆ ಪಾಲನೆ, ಬ್ರಹ್ಮ ವಿಷ್ಣು ರುದ್ರರ ಲಾಲನೆ ಪಾಲನೆಯನ್ನ ತನ್ನ ಸೇವಕರಿಗೆ ಹಚ್ಚಿ ತಾನು ಜಗತ್ತಿನ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾಳ. ಜಗದ್ ರಕ್ಷಕಿ ಆಕಿ, ಬರೀ ಆ 3 ಕೂಸುಗಳ ರಕ್ಷಕಿ ಅಲ್ಲಕ್ಕೆ, ಜಗತ್ತಿನ ರಕ್ಷಕಿ. ಎಲ್ಲಾ ರಕ್ಷಣಾ ಕಾರ್ಯಗಳಿರ್ತಾವ ಆಕಿ ಕೈಯಾಗಿ. ನಿಯಾಮನ ಅಂತಾರೆ, ನಿಯಾಮನ, ಮೇಂಟೆನೆನ್ಸ್ ಮಾಡೋದು. ಈಗ ಮನ್ಯಾಗ ತಾಯಿ ಅದಕ್ಕೆ ಕೂಸಿನ ಬಿಟ್ಟು ಎಲ್ಲ ಕೆಲಸ ಮಾಡ್ತಾಳಲ್ರಿ. ಕೂಸು ತೊಟ್ಲಾಗಿರ್ತದ, ಲಕ್ಷ್ಯ ಎಲ್ಲಿರ್ತದೆ, ಕೂಸಿನ ಕಡೆ ಇರ್ತದೆ, ಎಲ್ಲ ಕೆಲಸ ಹೆಂಗ್ ಮಾಡ್ತಾಳ. ಹಾಂಗ ಆಕೆ ಲಕ್ಷ್ಯ ಬ್ರಹ್ಮ ವಿಷ್ಣು ರುದ್ರರ ಕಡೆ, ತನ್ನ ಮಕ್ಕಳ ಕಡೆ ಇರ್ತದ. ಆದ್ರೆ ಜಗತ್ತಿನ ಎಲ್ಲ ತನ್ನ ಜವಾಬ್ದಾರಿಗಳನ್ನ ನಿರ್ವಹಿಸ್ಲಕ್ ಹೋಗ್ತಾಳ. ಪುರಾಣದಾಗ ಏನ್ ಬರೀತಾರ ಅಂತಂದ್ರ, 1000 ವರ್ಷ ಮಕ್ಕಳನ್ನ ಬಿಟ್ಟು ತಾಯಿ ಎಲ್ಲೋ ತನ್ನ ಕೆಲಸದಾಗ ಹೋದಳು ಅಂತ. ಎಷ್ಟೋ ವರ್ಷ ಪುರಾಣದಾಗ ಹಿಂಗೆ ಬರೀತಾರ. ಅಲ್ಲಿ ಬರ್ದಾರ, ನಾವ್ ಹೇಳ್ತೀವಿ, ನೀವು ಅನ್ಬೇಕಟ್ಟೆ. ಎಲ್ರಿ 1000 ವರ್ಷ ಹೆಂಗ ಏನಂತ ಹೇಳಿದ್ರೆ ಅದಕ್ಕೆ ಮತ್ತೆ ಸೈಡ್ ಕಥೆ ಅದಾವ, ಅದಕ್ಕೆಲ್ಲ ಹೇಳಕ್ ಬರ್ತವೆ. ಆ 1000 ವರ್ಷದ ನಾವು 100 ವರ್ಷನವರು 1000 ವರ್ಷದ ಸುದ್ದಿ ಏನ್ ಮಾತಾಡೋನು. ಬಹಳ ದಿವಸ ತಾಯಿ ಮಕ್ಕಳನ್ನ ಬಿಟ್ಟು ಎಲ್ಲಿಗೋ ಹೋಗ್ತಾಳ. ಆದ್ಮೇಲೆ ಏನಾಯ್ತು, ಈ ಜಗತ್ತಿನೊಳಗ 2 ಅತ್ಯಂತ ಶ್ರೇಷ್ಠ ತೀರ್ಥಕ್ಷೇತ್ರಗಳದಾವ. ಎಲ್ಲೆಲ್ಲ ತಿರುಪತಿ, ಗೋಕರ್ಣ, ಕಾಶಿ, ಶ್ರೀಶೈಲ, ಮತ್ತಿನ್ನೆಲ್ಲೆಲ್ಲ ತಿರ್ಗಾಡ್ತಿರ್ತಾರಲ್ಲ, ಅವೆಲ್ಲ ರೊಕ್ಕ ಇದ್ದವರು, ಟೈಮ್ ಇದ್ದವರು, ಮೈಯಾಗ ಸೊಕ್ಕಿದ್ದವರು ಹೋಗ್ತಾರ. 2 ದಿವಸ 3 ದಿವಸ 4 ದಿವಸ ಹೋಗಿ ಅಲ್ಲೆಲ್ಲ ಜಾತ್ರೆಗೆಲ್ಲ ತಿರುಗಾಡಿ ಅನುಕೂಲ ಆದ್ರೆ ದೇವ್ರ ಬಳಿ ಓದ್ತಾರ, ಇಲ್ಲ ಅಂತಂದ್ರೆ ಹೊಳೆ ಓದ್ತಾರ. ಅಕಸ್ಮಾತ್ ದೇವ್ರ ಮುಂದೆ ಆದ್ರೂ ಸಹಿತ 1 ನಿಮಿಷನಾಗೆ ಹಿಡಿದು ನುಗ್ಗಿಸ್ಬಿಡ್ತಾರೆ ಹೊರ ಕಡೆ. ಅಲ್ಲಿ ದೇವ್ರ ಸಹಿತ ನೋಡ್ಲಕ್ ಪುರುಸತಿ ಇರಂಗಿಲ್ಲ. ಆದ್ರ ಸದಾ ಕಾಲ 2 ತೀರ್ಥಕ್ಷೇತ್ರಗಳು ನಮ್ಮ ಜೊತೆಗೆ ಇರ್ತಾವ. ಆ 2 ತೀರ್ಥಕ್ಷೇತ್ರಗಳನ್ನ ನಾವು ಸರಿಯಾಗಿ ದರ್ಶನ ಮಾಡ್ಕೊಂಡೇವಂತಂದ್ರೆ ಹೊರಗಿನ ಯಾವ ತೀರ್ಥಕ್ಷೇತ್ರಗಳಿಗೆ ಹೋಗೋದು ಬೇಕಾಗಿಲ್ಲ. 1ನೇ ತೀರ್ಥಕ್ಷೇತ್ರ ಯಾವ್ದಂದ್ರೆ ತಾಯಿಯ ಮಡಿಲು. ತಾಯಿಯ ಒಂದು ಮಡಿಲು, ಅವಳ ಸಾನ್ನಿಧ್ಯ. ಕೂಸುಗಳಿಗೆ ನೋಡ್ರಿ, ಒಂದ್ ಸ್ವಲ್ಪ ಏನಾದ್ರು ಡಿಸ್ಟರ್ಬ್ ಮಾಡ್ರಿ ತಾಯಿ ಬಲ್ಲಿ ಓಡೋಗ್ಬಿಡ್ತದೆ. ಸೇಫ್ಟಿ, ಅವ್ರ ಅಮ್ಮನ ಬಲ್ಲಿ ಹೋದ್ರೆ ಸೇಫ್ಟಿ. ಅದಕ್ಕೆ ತಾಯಿಯ ಮಡಿಲು. ಆ ತಾಯಿ ಆ ಕೂಸು ಹೆಂಗಾಗಿರ್ಲಕ್ಕ, ಅದು ತಪ್ಪೇ ಮಾಡಿದ್ರು ಸಹಿತ ಆಕಿ ಅದನ್ನು ರಕ್ಷಣೆ ಮಾಡ್ತಾಳೆ, ಹೆಂಗಾರ ಮಾಡಕ್ಕೆ ತಾಯಿ. ಅದು 1ನೇದು ತಾಯಿಯ ಮಡಿಲು. ಅದು ಒಂದು ದೊಡ್ಡ ತೀರ್ಥಕ್ಷೇತ್ರ. 2ನೇದ್ದು ಏನದಂದ್ರೆ ಶ್ರೀ ಗುರುವಿನ ಪಾದ. ಗುರುವಿನ ಪಾದ ಅಂದ್ಕೂಡ್ಲೇನೆ ಕಾಲಲ್ಲ, ಗುರು ತೋರಿಸಿದ ದಾರಿ, ಪಥ. ಗುರು ಏನು ದಾರಿ ತೋರಿಸ್ತಾನ, ಜ್ಞಾನದ ಪಥ, ಅದು ಗುರುವಿನ ಪಾದ. ಇವೆರಡು ದೊಡ್ಡ ತೀರ್ಥಕ್ಷೇತ್ರಗಳು. ಇವೆರಡು ನೀವು ಯಾವಾಗ ಗಟ್ಟಿಯಾಗಿ ಹಿಡ್ಕೋತೀರಿ ಅವಾಗ ನೀವು ಯಾವ ಕ್ಷೇತ್ರಕ್ಕೆ ಹೋಗೋದೇ ಬೇಕಾಗಿಲ್ಲ. ಒಬ್ಬ ಗುರು ಸಿಕ್ಕನ, ಒಂದು ಶಾಸ್ತ್ರ ಸಿಕ್ಕದ, ನಮ್ಮ ಜೀವನದೊಳಗ ಇಂಥದ್ದೊಂದು ಅನುಕೂಲ ಆಗ್ಯದ ಅಂತ ಅಂದ್ಮೇಲೆ ಇದ್ರೊಳಗೆ ನಾವು ಚೆನ್ನಾಗಿ ಸಾಧನೆ ಮಾಡಿ ನಾವು ಮೋಕ್ಷ ಹೊಂದುತ್ತೀವಿ ಅನ್ನೋಂಥ ಒಂದು ಭರವಸೆ ಇತ್ತಂದ್ರೆ ಯಾವ ತೀರ್ಥಕ್ಷೇತ್ರಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಈ 3 ಜನ ಮಕ್ಕಳಿಗೆ ಏನಾಗ್ತದ, ತಾಯಿನ ನೋಡ್ಬೇಕಂತ ಆಸೆ ಆಗ್ತದೆ. ಬ್ರಹ್ಮ ವಿಷ್ಣು ರುದ್ರರಿಗೆ ತಾಯಿ ಹೋಗಿ ಎಷ್ಟು ದಿವಸ ಆಯ್ತು ನೋಡೇ ಇಲ್ಲ ಅಂತೇಳಿ ಕೂಸುಗಳಿಗೆ ತಾಯಿನ ನೋಡ್ಬೇಕಾದ್ರೆ ಅವೇನ್ ಮಾಡ್ತಾವ್ರಿ? ತಾಯಿನ ನೋಡ್ಬೇಕಾದ್ರೆ ಏನ್ ಮಾಡ್ತಾವ ಕೂಸುಗಳು? ತಾಯಿ ಅಳದೆ ಒಂದ್ ಕೆಲಸ, ಅಳದೆ ಕೆಲಸ. ಎರಡು ರೀತಿ ಕೂಸುಗಳು ಇರ್ತಾವ. ಒಂದು ತರದ ಕೂಸು ಹೆಂಗಿರ್ತದಂದ್ರ, ಏನಾರೇ ಅಳ್ಳಕತ್ತಂದ್ರ ಅದಕ್ಕೆ ತಿನ್ಲಕ್ ಒಂದ್ ಸ್ವಲ್ಪ ಚಾಕ್ಲೇಟು ಅಂತವ್ ಇಂಥವ್ ಏನಾರ ಆಟದ ಸಾಮಾನು ಕೊಟ್ರ ಅದ್ ತಗೊಂಡು ಆಡ್ಕೊಂಡು ತಾಯಿನ ಮರ್ತು ಬಿಡ್ತದ.
ಹಾಂಗಿಲ್ಲಿ ನಾವೆಲ್ಲರೂ ಈ ರೊಕ್ಕ ರೂಪಾಯಿ ಬಂಗಾರ ಗಂಡ ಹೆಂಡತಿ ಸಂಸಾರ ಅಧಿಕಾರ ಏನಾರ ಸಿಕ್ಕರೆ ಸಾಕು ತಾಯಿನ ಮರ್ತು ಬಿಡ್ತೀವಿ. ಆಕಿನ ತೊಗೊಂಡು ಏನ್ ಮಾಡೋದು, ಇದೆಲ್ಲ ಸಿಕ್ಕದು ಮಸ್ತ್ ಆರಾಮ ಆಟ ಆಡ್ಕೊತ ಕುಂದಿರ್ತೀವಿ ಅಷ್ಟೇ. ಇನ್ನೊಂದು ಕೂಸಿರ್ತದ, ಅದಕ್ಕೆ ಬೆಕ್ಕದ ಕೊಡ್ರಿ ಉಗುಳ್ತದದು, ಒದಿತದೆ, ಬ್ಯಾಡ್ ನಡಿ, ನಾವು ತಾಯಿನೇ ಬೇಕು. ತಾಯಿ ಮೇಲೆ ನಿಷ್ಠೆ ಇದ್ದವ್ರು ಆ ರೀತಿ ಇರ್ತಾರೆ, ತಾಯಿನೇ ಬೇಕು. ಅವ್ರಿಗೆ ರೊಕ್ಕ ರೂಪಾಯಿ ಮೇಲೆ ಆಸೆ ಇಲ್ಲ, ಹೆಂಡ್ರ ಮಕ್ಕಳ ಮೇಲೆ ಆಸೆ ಇಲ್ಲ, ಆಸ್ತಿ ಪಾಸ್ತಿ ಮೇಲೆ ಆಸೆ ಇಲ್ಲ, ಅಧಿಕಾರ ಮೋಹದ ಮೇಲೆ ಆಸೆ ಇಲ್ಲ. ಎಲ್ಲ ಇದ್ರೂ ಸಹಿತ ಲಕ್ಷ್ಯ ಮಾತ್ರ ಆ ತಾಯಿನೇ ಬರಬೇಕು ಅಂತೇಳಿ ತಾಯಿ ಅಪೇಕ್ಷೆ ಇರ್ತದೆ. ಈ ರೀತಿಯಾಗಿ ಆ 3 ಜನ ಮಕ್ಕಳು ತಾಯಿಗಾಗಿ ಆರ್ತನಾದ, ಅದಕ್ಕೆ ಹಾಡ್ತಾರೆ, ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ ಹಾಡ್ತಾರಲ್ರಿ. ಅಮ್ಮನ ಮೇಲೆ ಹಾಡ ಎಷ್ಟು ಚಂದ, ಮನಸ್ಸು ಅದೆಲ್ಲ ಹೂವಾಗದಂಗೆ ಆಗ್ಬಿಡುದು, ಅಷ್ಟು ಚಂದ ಆಗ್ತದ. ಅದಕ್ಕೆ ಅಮ್ಮನಿಗಾಗಿ 2 ಅಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ಏನಾರು ಸ್ವಲ್ಪ ಪೆಟ್ಟಾಯ್ತು ಅಂದ್ರೆ ಅಮ್ಮ ಅಂತೀವಿ, ನೆನೆಸ್ತೀವಿಲ್ಲ, ಅಮ್ಮ 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 ನೆನೆಸ್ತಾರೆ. ಮ್ಯಾಲ ಕೈಲಾಸದಾಗ ಶಿವ ಪಾರ್ವತಿ ಇಬ್ರು ಕೂತಿದ್ರಂತ, ಒಬ್ಬ ಗಿಡ ಕಡಿಲಕತ್ತಿದ್ನಂತ. ಗಿಡ ಕಡಿಬೇಕಾದ್ರೆ ಟೊಂಗಿ ಮೇಲೆ ಆ ಕಡೆ ಕಾಂಡದ ಮೇಲೆ ಕೂತ್ ಈ ಕಡೆ ಟೊಂಗಿ ಕಡಿಬೇಕಲ್ಲ, ಇವ ಈ ಕಡೆ ಕೂತ್ ಆ ಕಡೆ ಕಡಿಲಕತ್ತಿದ್ನಂತ. ಈ ಕಡೆ ತುದಿ ಕೂತು ಆ ಕಾಂಡದ ಮೇಲೆ ಕಡಿಲಕತ್ತಿದ್ನ. ಆ ಪರಮಾತ್ಮ ಅನ್ನಂತ ಅಲ್ಲಿ ನೋಡು, ಎಂತಿಂತ ಮಕ್ಕಳಿಗೆ ಹಡದಿಟ್ಟಿರಿ, ನೋಡಲ್ಲಿ ನಿನ್ನ ಮಗ ಈ ಕಡೆ ಕೂತ್ ಆ ಕಡೆ ಕಡಿತಾನ, ಪರ್ವತದ ತುದಿ ಮೇಲೆ ಗಿಡ ಅದ, ಬಿದ್ದನಂದ್ರೆ ಏನಾಗ್ತದ ಪರಿಸ್ಥಿತಿ ಅಂತಂದಾಗ ಪಾರ್ವತಿ ಅಂತಾಳ, ಅವ ಹುಟ್ಟೋದಕ್ಕೆ ನೀನು ಕಾರಣದೇ ಶಿವ, ನಿನ್ ಬಿಟ್ರೆ ಹೆಂಗ ಅವ ಹುಟ್ಟತಾನ, ಇಬ್ರು ಜವಾಬ್ದಾರಿ ಇದೀವಿ. ಹಿಂಗಾಗಿ ಅವನಿಗೇನು ಆಗ್ಲಾರ್ದಂಗೆ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅದ. ಅದಕ್ಕೆ ಏನ್ ಮಾಡಮು, ನೀವ್ ಹೋಗಿ ರಕ್ಷಣೆ ಮಾಡಂತೀವ ಅಂತಾನ, ನೀವ್ ಹೋಗಿ ರಕ್ಷಣೆ ಮಾಡಂತ ಅಕ್ಕಿ ಅಂತ. ಇಬ್ರು ನೀ ಹೋಗಿ ಅಂದ್ಮೇಲೆ ಇಬ್ರು ಕೂಡ ಒಂದು ಕಂಡೀಷನ್ ಆಗ್ತಾರೆ. ಏನು, ಅವ ಬೀಳೋದಂತೂ ಗ್ಯಾರಂಟಿ. ಅವ ಬೀಳೋ ಟೈಮ್ನಾಗ ಅಮ್ಮೋ ಅಂತ ಬಿದ್ನಂದ್ರೆ ನಾ ಹೋಗ್ತೀನಿ, ಯಾಕೋ ಅಂತ ಬಿದ್ನಂದ್ರೆ ನೀ ಹೋಗ ಆಯ್ತಂತೇಳಿ ಇಬ್ರು ದಿಟ್ಟಿಸಿ ನೋಡ್ಲಕತ್ತಾರ. ಇವ ಬೀಳಾಗ ಅಮ್ಮ ಅಂತಾನ ಅಪ್ಪ ಅಂತಾನ ನೋಡ್ಬೇಕಲ್ಲ, ಮತ್ತೆ ಈಗ ರಿಸಲ್ಟ್. ಆ ಮಗ ಏನಂತ ಅಯ್ಯಯ್ಯಯ್ಯೋ ಅಂತ ಬಿದ್ದಂತ, ಅವ ಅಮ್ಮನೂ ಅನ್ಲಿಲ್ಲ ಅಪ್ಪನೂ ಅಂದ್ರೆ ನಡವರ್ಗ ಬಿದ್ದು ಹೋಗ್ಬಿಡ್ತಾನ. ಹಿಂಗಾಗಿ 2 ಕಡೆ ಹತ್ಬೇಕು, ಈ ಕಡೆ ಅಮ್ಮಗರೆ ಹತ್ಬೇಕು, ಈ ಕಡೆ ಅಪ್ಪಗರೆ ಹತ್ಬೇಕು. ಇದು ಬಿಟ್ಟು ನಡುವರ್ಗ ಹೋಗ್ತದಲ್ಲ, ಅಯ್ಯಯ್ಯೋ ಅಂತೇಳಿ ವ್ಯಾಪಾರ ಮಾಡ್ಕೊತಾ ಆ ವ್ಯಾಪಾರಲಿಂತ ಏನೂ ಆಗಂಗಿಲ್ಲ, ನಡುವರ್ಗೆ ಹೋಗ್ಬಿಡ್ತದೆ. ಹಿಂಗಾಗಿ ನಾವೇನ್ ಮಾಡ್ಬೇಕು, ಅಮ್ಮ ಅಪ್ಪ ಅಂತಂದ್ರ ಆ ಶಿವಶಕ್ತಿ ಬ್ರಹ್ಮ ಮತ್ತೆ ಪ್ರಕೃತಿ ಮಾತೆ ಏನದಲ್ಲ, ಇದನ್ನೇ ಕುರಿತು ನಾವು ಹೇಳ್ತಾ ಇರ್ಬೇಕು, ಅದನ್ನೇ ನೆನೆಸ್ತಾ ಇರ್ಬೇಕು. ಅದಕ್ಕೆ ದೇವಿ ಪೂಜೆ ಮಾಡ್ತಿದ್ದಳಂತಾರೆ ತಾಯಿ. 8 ವರ್ಷದ ಹುಡುಗ ಕೇಳಿದ್ನಂತ, ಅಮ್ಮ ನಿನಗ ಇಷ್ಟೊಂದು ದಿನ ಪೂಜೆ ಮಾಡ್ತಿದಿ, ದೇವಿ ಸಿಕ್ಕಾಳೇನು, ದೇವಿ ಸಿಕ್ಕಾಳೇನಂತ ಕೇಳಿದ್ರ, ಇಲ್ಲ ಅಂತಂದ್ರೆ ಪೂಜೆ ಯಾಕೆ ಮಾಡ್ತಿದಿ ಅಂತ ಕೇಳ್ತಾನ. ಸಿಕ್ಕಾಳಂದ್ರೆ ತೋರ್ಸಂತಾನ. ಏನ್ ಮಾಡ್ಬೇಕು, 2 ಸಮಸ್ಯೆ. ಅದಕ್ಕಾಗಿ ಏನಂತಾಳ, ದೇವರು ಸಿಗಬೇಕಾದ್ರ ಸುಮ್ಮನೆ ಸಿಗಲ್ಲಪ್ಪ, ಹುಡುಕಬೇಕಾಗ್ತದ. ಅವನೇನ್ ಮಾಡ್ದ, 8 ವರ್ಷದ ಬಾಲಕ ಅವನು ಹುಡುಕ್ಲಕ್ವಾದ, ಗುಡ್ಡ ನದಿ ಮರ ಎಲ್ಲಾ ಕಡೆ ಅರಣ್ಯ ಎಲ್ಲಾ ತಿರುಗಾಡಿ ಬ್ಯಾಸರಾಗಿ ಮನೆಗೆ ಬಂದ್ಮೇಲೆ ಅವ್ರಮ್ಮ ಜಗಲಿ ಮುಂದೆ ಕೈ ಜೋಡಿಸ್ಕೊಂಡು ಕೂತಿದ್ದಳು. ಕುಂತಾಗ ಅಮ್ಮ ಅಂದ, ಬಾರಪ್ಪ ಅಂದಳು. ಏನ್ ಮಾಡ್ಲಕತ್ತಿದೆ ಅಮ್ಮ
ಏನ್ ಮಾಡ್ಲಕತ್ತಿದೆ ಅಂತಂದ್ರ, ನೀನು ದೇವ್ರು ಹುಡುಕ್ಲಕ್ಕ ಹೋಗ್ಬೇಕಪ್ಪ ಅಂದದ್ದಕ್ಕೆ ನೀನು ಹೋಗ್ಬಿಟ್ಟಪ್ಪ ವರ್ಷಗಟ್ಲೆ. ಅದಕ್ಕೆ ನಾವು ಊಟ ನೀರ ಬಿಟ್ಟು ನೀ ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ಕೊತ ಕೂತಿದ್ ನೋಡಪ್ಪ ನಾನು. ಇಲ್ಲೇ ದೇವಿ ಅದಳ, ಈಕಿನ್ ಬಿಟ್ಟು ನಾನು ಎಲ್ಲೋ ಹುಡುಕ್ಲಕ್ ಹೋದ್ನಲ್ಲಪ್ಪ ಅಂತೇಳಿ ಪಶ್ಚಾತ್ತಾಪ ಕೊಟ್ಟ ತಾಯಿಗೆ ದೇವಿ ಅಂತೇಳಿ ನಮಸ್ಕಾರ ಮಾಡ್ತಾರ. ತಾಯಿ ತಂದೆಕ್ಕಿಂತ ದೇವಿಯವ್ರು ಮತ್ತಿನ್ ಯಾರದಾರ್ರಿ ಜಗತ್ತಿನೊಳಗೆ? ಇಲ್ಲೇ ಅದೇಲ್ಲ ಅಮ್ಮ ದೇವಿ, ಹೊರಗೆ ಎಲ್ಲಿ ಸಿಗಲಿಲ್ಲ ಅಂತೇಳಿ ಸಿಕ್ಕಳೇನಪ್ಪ, ಇಲ್ಲಮ್ಮ ಸಿಕ್ಕಳಮ್ಮ, ಹೊರಗೆ ಎಲ್ಲಿ ಸಿಕ್ಕಿಲ್ಲಮ್ಮ, ನಮ್ಮ ಮನೆಗೆ ಸಿಕ್ಕಳು, ಇಲ್ಲೇ ಅಮ್ಮ ನೀನೇ ನಮ್ಮ ದೇವಿ ಅಮ್ಮ. ಅದಕ್ಕೆ ನನಗೆ ಕ್ಷೇಮವಾಗಿ ಬರೋದಕ್ಕೆ, ರಕ್ಷಣೆ ಮಾಡೋದಕ್ಕೆ ನೀ ನಿರಂತರ ಪ್ರಾರ್ಥನೆ ಮಾಡಿದಲ್ಲ, ಇದಕ್ಕಿಂತ ದೊಡ್ಡ ತಪಸ್ ಮಾಡಂತ ದೇವಿ ಜಗತ್ತಿನಾಗ ನನ್ನ ಸಲುವಾಗಿ ಯಾರದರಮ್ಮ, ನೀನೇ ನನ್ನ ದೇವಿ ಅಂತೇಳಿ ನಮಸ್ಕಾರ ಮಾಡಿದ್ನಂತ. ಅದಕ್ಕೆ ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ತಾಯಿಯನ್ನ ಬೈದ್ರ ಇವು ನಿಂದೆಗಳು ಮಾಡಬಾರ್ದು, ತಾಯಿಗೆ ಬೈಬಾರ್ದು. ನಮಗ್ ಮಾತಾಡೋದು ಕಲಿಸಬೇಕಿನೇ ಅಕ್ಕಿನೇ, ಅಕ್ಕಿ ಕಡೆಯಿಂದ ಮಾತು ಕಲಿಸು, ಅಕ್ಕಿಗೆ ಬೈದ್ರ. ಅದಕ್ಕೆ ಮಾತಾನಿಂದ ಮಹಾವ್ಯಾಧಿ. ಯಾರು ತಾಯಿಯನ್ನ ಬಾಯಿ ಬಂದಂಗೆ ಬೈತಾರ ಅವ್ರಿಗೆ ಬರಬಾರ್ದು ಜಡ್ಡುಗಳು ಬರ್ತಾವಂತ, ಮಹಾವ್ಯಾಧಿಗಳು ಬರ್ತಾವಂತ. ಯಾಕೆ ಈ ಮಹಾವ್ಯಾಧಿಗಳು ಬಂದಾವಂದ್ರ ಅವ ಡೆಫಿನೆಟ್ ತನ್ನ ತಾಯಿಗೆ ಬೈದಾನ. ಮಾತಾನಿಂದ ಮಹಾವ್ಯಾಧಿ. ಮತ್ತೆ ಹಡದ ತಾಯಿ ಒಬ್ಬಕಿನೇ ಅಲ್ಲ, ನಮಗ ಆಸರೆಯಾಗಿ ಬಾಳುವುದಕ್ಕ ಬೆಳೆಯುವುದಕ್ಕ ಯಾರ್ಯಾರ ಆಸರಾಗ್ಯಾರ ಅವ್ರ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ಬೇಕು. ಗ್ರಾಮ ದೇವತೆಗೂ ಧನ್ಯವಾದ ಹೇಳ್ಬೇಕು. ಈ ಊರಾಗ ನಾವೆಲ್ಲ ಸುರಕ್ಷಿತ ಇರ್ತೀವಿ ಅಂದ್ರೆ ಆ ಗ್ರಾಮ ದೇವತೆಗೂ ನಾವು ಧನ್ಯವಾದ ಹೇಳ್ಬೇಕು. ಯಾವ ತಾಯಿಗೂ ನಿಂದ ಮಾಡಬಾರ್ದು, ಯಾವ ತಾಯಿಗೂ ಟೀಕಾ ಮಾಡಬಾರ್ದು. ಆಕೆ 100% ನಮ್ಮ ಕ್ಷೇಮವನ್ನು ಬಯಸಂತ ತಾಯಿ ಇರ್ತಾಳ. ಹಿಂಗಾಗಿ ಮಾತಾನಿಂದ ಮಹಾವ್ಯಾಧಿ ಅಂತ. ಮತ್ತೆ ಪಿತಾನಿಂದ, ತಂದೆಗೆ ಬೈದ್ರೆ ಏನಾಗ್ತದಪ್ಪ ಅಂತಂದ್ರೆ ಅಕ್ಷಿನಾಶ, ಕಣ್ಣು ಹೋಗ್ತಾವಂತ. ತಂದೆಗೆ ಬೈದ ಒಂದು ಕಣ್ಣು ಹೋಗ್ಬಿಡ್ತಾವಂತ. ತಂದೆಗೆ ನಿಂದೆ ಮಾಡಿದರೆ ಕಣ್ಣು ಹೋಗುತ್ತವೆ, ದೈವ ನಿಂದೆ ಮಾಡಿದರೆ ದಾರಿದ್ರತನ ಬರ್ತದ. ಪರಮಾತ್ಮನಿಗೆ ಬೈದ್ಬಿಟ್ರ ಎಲ್ಲದನ್ನ ಪರಮಾತ್ಮ ಹಂಗ ಹಿಂಗ ಬೈತೀವಲ್ಲ, ಇನ್ನ ಇನ್ನು ದರಿದ್ರಾಗ್ಬಿಡ್ತೀವಂತ ನಾವು. ಪರಮಾತ್ಮನನ್ನು ಬೈಬಾರದು. ಮತ್ತೆ ಗುರುನಿಂದ ಕುಲನಾಶ. ಒಬ್ಬ ಗುರು, ನಾವೆಂಥವ್ರೇ ಇದ್ರು ಸಹಿತ ನಮಗ ಉದ್ಧಾರ ಮಾಡ್ಬೇಕಂತ ಗುರು ಬಂದಿರ್ತಾನ. ಅಂತ ಗುರುವಿಗೆ ಬೈದ್ರ ಇಡೀ ವಂಶನೇ ನಾಶ ಹೋಗ್ಬಿಡ್ತದ, ಕುಲನಾಶ ಆಗ್ತದ. ಈ ರೀತಿಯಾಗಿ ಈ ಒಂದು 4 ಪೂಜ್ಯ ವ್ಯಕ್ತಿಗಳು, ತಂದೆ, ತಾಯಿ ಮತ್ತೆ ಗುರು, ಇವೆಲ್ಲ ಏನದವ ಪೂಜ್ಯ ವಸ್ತುಗಳು. ಇವುಗಳಿಗೆ ನಾವು ಗೌರವಿಸುವುದು ಪ್ರತಿಯೊಬ್ಬ ಜೀವಾತ್ಮರ ಕರ್ತವ್ಯ. ಅದಕ್ಕೆ ಬಹಳ ದಿವಸ ತಾಯಿ ದರ್ಶನ ಮಾಡ್ಕೋಬೇಕಂತ ತಪಸ್ಸು ಮಾಡಿದ್ರು ತಾಯಿ ದರ್ಶನ ಆಗುವಂತ ಲಕ್ಷಣ ಕಾಣಲಿಲ್ಲ. ಕಡೆಗೆ ಅವ್ರೇನ್ ಮಾಡಿದ್ರು, ಒಂದು ದಿವಸ ದೇವಿಯನ್ನ ದೊಡ್ಡ ಕಣ್ಣು ತೆರೆದು ಜೋರಾಗಿ ಚೀರ್ಲಕತ್ಬಿಟ್ರು. ಅಳುವ ಮಕ್ಕಳ ಹಾಗೆ ಜೋರಾಗಿ ಚೀರ್ಲಕತ್ತರು ಬ್ರಹ್ಮ ವಿಷ್ಣು ಮಹೇಶ್ವರರು. ಆ ಅಳುವ ಕೂಗು ಏನಾಯ್ತು, ತಾಯಿಗೆ ಗೊತ್ತಾಯ್ತು. ತಾಯಿ ಬಂದಳು. ತಾಯಿ ಬಂದು ಇದ್ದಾಗ ಬ್ರಹ್ಮ ಅಂತಾನ, ಅಮ್ಮ ವರ್ಷಗಟ್ಲೆ ಆಯ್ತು ನೀನು ನಮಗೆ ಮುಖ ತೋರಿಸಲಾರ್ದಂಗ ಎಲ್ಲಿ ಹೋಗಿದ್ದಮ್ಮ, ಎಷ್ಟು ದಿವಸ ಆಯ್ತು ಅಂತ. ದರ್ಶನವೇ ಕೊಡುತ್ತಿಲ್ಲ ತಾಯಿ, ನಿನ್ನನ್ನು ನೋಡಬೇಕೆಂಬ ಆಸೆ ಬಹಳವಾಗಿದೆ. ನಮಗ ಆಸೆ ಬಹಳದ, ನೀನು ನೋಡ್ಬೇಕಂತ ತಾಯಿ, ಎಲ್ಲಿ ಹೋಗಿದ್ದಮ್ಮ ಅಂತೇಳಿ ಬ್ರಹ್ಮ ಕೇಳ್ತಾನ. ನೀನು ನಮ್ಮ ಜೊತೆಗಿರಲ್ಲ, ನೀನು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ,
ನೀನು ನಮ್ಮ ಲಾಲನೆ ಪಾಲನೆ ಮಾಡುತ್ತಿಲ್ಲ. ಹಿಂಗಿದ್ದಾಗ ನಮ್ಮನ್ನ ಲಾಲನೆ ಪಾಲನೆನೂ ಮಾಡಲ್ಲ, ನಮ್ಮ ಕಣ್ಣಿಗೆ ಕಾಣಿಸಲ್ಲ, ನೀ ನಮ್ಮ ಜೊತೆಗೆ ಇರಲ್ಲ ಅಂತಂದ್ಮೇಲೆ ನಮ್ಗೆ ಯಾಕೆ ಹಡದಿ ಅಂತ ಕೇಳ್ತಾನೆ ಬ್ರಹ್ಮ. ನಮ್ಗೆ ಯಾಕೆ ಹಡದಿ? ಇದೆಲ್ಲ ಆ ಪದ್ಯದೊಳಗದ. ಅದಕ್ಕೆ ಇಷ್ಟುದ್ದ ಶ್ಲೋಕಗಳು ಹೋಗ್ಬೇಕು ನಾವು. ಆ ಶ್ಲೋಕದ ಬದಲು ಏನ್ ಮಾಡೀವಿ, ಸಮಯ ಕಡಿಮೆ ಇದ್ದದಕ್ಕೆ ನಾವು ಅರ್ಥ ಹೇಳಕತ್ತೀವಿ. ನಮ್ಗೆ ಯಾಕೆ ಹಡದೀನಿ ಅಂತ. ನಮ್ದು ಲಾಲನೆ ಪಾಲನೆ ಯಾರಿಗೂ ಹಚ್ಚಿದ್ ಮಾಡ್ಲಕ್ಕ, ನಮ್ಮ ಜೊತೆಗೆ ಇರಂಗಿಲ್ಲ, ಮತ್ತ ನಮ್ಮ ಕಣ್ಣಿಗೆ ಸಹಿತ ಕಾಣ್ಲಾರ್ದಂಗೆ ನೀ ಎಲ್ಲೆಲ್ಲೋ ಅಡ್ಡಾಡ್ತಿದಿ. ಹೀಗಾಗಿ ನೀ ನಮಗೆ ಯಾಕೆ ಹಡದಿ ಅಂದೊತ್ನಾಗ ಬ್ರಹ್ಮನ, ವಿಷ್ಣುವಿನ, ಮಹೇಶ್ವರನ ಏನದು ಬಲಗಣ್ಣು ಹಾರಿತ್ತು, ಬಲಭುಜ ಅದುರಿತ್ತು. ಒಳ್ಳೆ ಟೈಮ್ ಬಂದದು. ಬಲಭುಜ ಬಲಗಣ್ಣು ಹಾರದಂದ್ರ ದೇವಿ ದರ್ಶನ, ದೇವಿ ಅನುಗ್ರಹ ಆಗುವ ಕಾಲ ಬಂದದ ಅಂತ. ಅದಕ್ಕೆ ದೇವಿ ಆಶೀರ್ವಾದ, ಗುರುವಿನ ಕೃಪೆ ಎಲ್ಲಿ ತನಕ ಇರ್ತದ ಅಲ್ಲಿ ತನಕ ಯಾರಿಗಿ ಏನೂ ಆಗೋದಿಲ್ಲ ಅಂದಬೇಡ್ರಿ ಅಂತೇಳಿ ದೇವಿ ಹೇಳ್ತಾಳ. ಗುರುವಿನ ಕೃಪೆ, ದೇವಿಯ ಆಶೀರ್ವಾದ ಆಗ್ಬೇಕಾದ್ರೆ ನಾವು ಮ್ಯಾಲಿಂದ ಬಿದ್ದರೂ ಏನೂ ಆಗಲ್ಲ. ಅವರಿಬ್ಬರದು ಆಶೀರ್ವಾದ ನಮ್ಮ ಮೇಲಿತ್ತು, ದೇವಿ ಕೃಪೆ ಗುರುವಿನ ಆಶೀರ್ವಾದ ಇದ್ರ 3 ಅಂತಸ್ತು ಬಿಲ್ಡಿಂಗ್ ಮೇಲಿಂದ ಬಿದ್ದರೂ ನಮ್ಗೇನೂ ಆಗಲ್ಲ. ಆಕೆದು ಕೃಪೆ ಒಂದು ವೇಳೆ ತಪ್ಪಿತು ಅಂತಂದ್ರ ಮಂಚದ ಮೇಲಿಂದ ಬಿದ್ದಾನ, ಬತ್ತಲ್ದಾಗೆ ಬಿದ್ದಾನ, ಇಲ್ಲೇ ಬಿದ್ದು ಏನೆಲ್ಲ ಮುರಿದೋಗ್ಬಿಟ್ಟಿರ್ತಾವ ಎಲ್ಲರಿಗೂ. ಅದಕ್ಕೆ ಆಕೆಯ ಕೃಪೆಗೆ ನಾವು ಪಾತ್ರರಾಗಿರುವ ಹಾಗೆ ನಮ್ಮ ಜೀವನ ಮಾಡಬೇಕು. ಕೆಡೆ ನಡೆಯದೆ ಕೆಡೆ ನುಡಿಯದೆ. ಆಕೆಗೆ ಕೃಪೆ ಏನು ಮಾಡೋದಿಲ್ಲ, ಆಕೆಗೆ ನೀವೇನು ಮಾಡೋದು ಬೇಕಾಗಿಲ್ಲ. ನಿಮ್ಮ ಬಾಯಲ್ಲಿಂತ ಕೆಟ್ಟ ಮಾತುಗಳು ಆಡೋದು ಬಿಡ್ರಿ ಅಷ್ಟೇ. ಮತ್ತೆ ಕೆಡೆ ನಡೆಯದೆ ನಿಮ್ಮ ಮೈ ಕೈಗಳಿಂದ ಕೆಟ್ಟ ವರ್ತನೆಗಳನ್ನು ಮಾಡೋದು ಬಿಡ್ರಿ. ಕೆಟ್ಟ ನಡೆಯಬೇಡ, ಕೆಟ್ಟ ನುಡಿಬೇಡ. ಇವೆರಡೇ. ಅನ್ಯವ ಪ್ರತಿಪಾದಿಸದಿದ್ದಡೆ ಆ ದೇವಿ ಪಾದ, ಆ ದೇವಿಯನ್ನು ತೋರಿಸಿದಂತ ಗುರುವಿನ ಪಾದ, ಇವೆರಡು ಬಿಟ್ರೆ ಮೂರನೇದೇನು ನನಗೆ ಬೇಕಾಗಿಲ್ಲ, ಅದಿಷ್ಟೇ ಸಾಕು ಅಂತೇಳಿ ನಿಮಗೆ ನಿಷ್ಠೆ ಬೆಳೀತು ಅಂದ್ರೆ ಏನು ಮಾಡಳಯ್ಯ ನಮ್ಮ ಶ್ರೀದೇವಿ, ಏನು ಕೊಡಳಯ್ಯ ನಮ್ಮ ಮಹಾದೇವಿ. ಏನು ಮಾಡ್ಲಕ್ಕಿಲ್ಲ. ಕೆಟ್ಟ ಮಾತಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು. ಮತ್ತೆ ಆಕೆ ಮೇಲೆ ನಿಷ್ಠೆಯಿಂದ ನಾವು ಭಜನೆ, ಪೂಜೆ, ಪ್ರಾರ್ಥನೆ, ಈ ಪಾರಾಯಣ, ಇಂಥ ಪ್ರವಚನ ಹೇಳೋದು ಕೇಳೋದು ಮಾಡಿದೆವು ಅಂತಂದ್ರೆ ಏನು ಕೊಡ್ಲಕ್ಕಿಲ್ಲ, ಏನು ಮಾಡ್ಲಕ್ಕಿಲ್ಲ. ಏನೆಲ್ಲ ಚಮತ್ಕಾರಗಳು ಮಾಡ್ತಾಳ. ಅದಕ್ಕೆ ಆಕೆಗೆ ಕೃಪೆಗೆ ಪಾತ್ರರಾಗುವ ಹಾಗೆ ಇರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಹೇಳ್ಬೇಕು? ಬೆಳಗ್ಗೆ ಎದ್ದ ತಕ್ಷಣ ಒಳಗೆ ದೇವಿ ಇದ್ರೆ ಹೇಳ್ತೀವಿ, ಇಲ್ಲಾಂದ್ರೆ ಎದ್ದೋಗ್ಬಿಡ್ತಾಳಕ್ಕೆ ಒಂದೊಂದ್ ಸಾರಿ. ಎಲ್ಲರೂ ಮುಂಜಾನೆ ಹೇಳ್ತೀವತ್ತು ಏನ್ ಗ್ಯಾರಂಟಿ ಇಲ್ಲ. ಮಲ್ಕೊಳ್ಳೋ ತನಕ ಅಷ್ಟೇ ಗೊತ್ತಿರ್ತದೆ ನಮ್ಗೆ. ಮುಂಜಾನೆ ಆಕೆ ಎದ್ದೋಗ್ಬಿಟ್ಟಿರ್ತಾಳೆ, ಎಲ್ಲ ಮತ್ತೆ ಪ್ರೋಗ್ರಾಮ್ ಬೇರೆ ಆಗಿಬಿಡ್ತಾವ, ಎಲ್ಲ ಮೂಡ್ ಚೇಂಜ್ ಆಗಿಬಿಡ್ತಾವ. ಅದಕ್ಕೆ ಮುಂಜಾನೆ ಎದ್ದು ಕೂಡ್ಲೇನೆ ನೀ ಅದಿಯವ್ವ, ನಿನ್ನ ಕೃಪೆ ಇದ್ದದಕ್ಕೆ ನಾ ಎದ್ದೆ, ಒಂದು ದಿನ ಸ್ಯಾಂಕ್ಷನ್ ಮಾಡಿದ ತಾಯಿ ಧನ್ಯವಾದ ಹೇಳ್ಬೇಕಾ? ಹೇಳ್ಬಾರ್ದು. ಅಮ್ಮನಿಗೆ ಧನ್ಯವಾದ ಹೇಳ್ಬೇಕು. ಹೇಳಿ ಏನ್ ಮಾಡ್ಬೇಕು? ಇವತ್ತ ಬೆಳಿಗ್ಗೆನಿಂದ ರಾತ್ರಿ ಮಲಗುವ ತನಕ ನನ್ನಿಂದ ಒಂದು ಪಾಪದ ಕೆಲಸ ಮಾಡಿಸಬೇಡಮ್ಮ. ಏನರೇ ಇದ್ರೆ ಪುಣ್ಯದ ಕೆಲಸ ಮಾತ್ರ ಮಾಡಿಸು, ಪಾಪದ ಮಾತಾಡಿಸ್ಬೇಡ, ಪಾಪದ ಕೆಲಸ ಮಾಡಿಸ್ಬೇಡ, ಪಾಪದ ಆಲೋಚನೆ ಬೇಡ, ಪಾಪದ ಭಾವನೆ ಬೇಡ. ಅಮ್ಮ ನಿನಗೆ ಶರಣಾಗತನಾಗಿನಿ, ನಿನ್ನ ಕೃಪೆ ಇದ್ದುದಕ್ಕೆ ನಾ ಎದ್ದೀನಿ ಅಂತ ಸ್ವಚ್ಛವಾಗಿ ಜೀವನ ಮಾಡಿದರೆ ಸುರಕ್ಷಿತವಾಗಿ ರಾತ್ರಿ ಮತ್ತೆ ನಮ್ಮ ಮನೆಗೆ ಹಾಸಿಗೆ ಬರ್ತೀವಿ. ನಾವು ಮುಂಜಾನೆ ದೇವಿನ ಸರಿಯಾಗಿ ಪ್ರಾರ್ಥನೆ ಮಾಡಲಿಲ್ಲ ಅಂತಂದ್ರೆ ಏನಾಗ್ತದ? ಕಾಲ ಕರ್ಮಗಳು ಅಟ್ಯಾಕ್ ಮಾಡ್ತಾವ, ಮಾಡಿ ನಮ್ಗೆ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ಬಿಡ್ತಾವ. ಅದಕ್ಕೆ ನಾವೇನ್ ಮಾಡ್ಬೇಕು? ದೇವಿ ಪ್ರಾರ್ಥನೆ. ಈ ಕೈ ಅದಾವ, ಎದ್ದು ಕೂಡ್ಲೆ ಕೈ ಅದಾವ, ಕರಮೂಲೆ
ಈ ಕೈ ಮೂಲ ಎದರು ಮಹಾಂಕಾಳಿ. ಪಾರ್ವತಿ ದೇವಿಯಿಂದ ಈ ಕೈ, ಪಾರ್ವತಿ ದೇವಿದೆ ಇದೆಲ್ಲ. ಕರ ಮಧ್ಯೆ ಮಹಾಸರಸ್ವತಿ, ಕರಾಗ್ರೆ ಮಹಾಲಕ್ಷ್ಮಿ. ಹೇಳ್ಬೇಕು, ಕೈ ನೋಡ್ಕೋಬೇಕು. ಕರಮೂಲೆ ಮಹಾಂಕಾಳಿ, ಕರ ಮಧ್ಯೆ ಮಹಾಸರಸ್ವತಿ, ಕರಾಗ್ರೆ ಅಂದ್ರೆ ಕೈ ತುದಿಗೆ, ಕರಾಗ್ರೆ ಮಹಾಲಕ್ಷ್ಮಿ. ಈ 3 ಮಂದಿಗೆ ನಾವು ನೆನೆಸಬೇಕು. ಮುಂಜಾನೆ ಎದ್ದು ಕೂಡ ನಿಮ್ ಕೈ ನೀವು ನೋಡ್ಕೋರಿ ಅಷ್ಟೇ, ಬೇರೆ ಏನು ನೋಡ್ಲಿಕ್ಕೆ ಹೋಗ್ಬೇಡ. ಏನ್ ಮಾಡೋದು ಈ ಕೈ ನಿಂತೆ ಮಾಡ್ತೀರಿ ನೀವು. ಈಶ್ವರ ಏನ್ ಮಾಡ್ಯಾನ? ಕಲ್ಲ ಮಣ್ಣ ಕೊಟ್ಟಾನ ಅಷ್ಟೇ. ಏನು ಬಿಲ್ಡಿಂಗ್ ಕಟ್ಟಾನ ಈಶ್ವರ? ವಿಧಾನಸೌಧ ಕಟ್ತಾನ, ಪಾರ್ಲಿಮೆಂಟ್ ಕಟ್ತಾನ, ಮತ್ತಿನ್ನೇನಾರ ಮತ್ತೆ ಯಾವರೇ ಇವೆಲ್ಲ ವಾಹನಗಳು ಇವೆಲ್ಲ ಕೂತು ಓಡಾಡೋದಕ್ಕೆ ಈಶ್ವರನಿಂದ ಮಾಡಂಕೆ ಆಗಲ್ಲ, ಜೀವಾತ್ಮರು ಮಾಡ್ತಾರೆ. ಆ ಪರಮಾತ್ಮ ಎಷ್ಟು ಇಂಪಾರ್ಟೆಂಟ್ ಅದನ, ನಾವು ಅಷ್ಟೇ ಇಂಪಾರ್ಟೆಂಟ್ ಅದೀವಿ ಜಗತ್ತಿಗೆ. ಅವನೇ ದೊಡ್ಡವಂತಲ್ಲ, ಅವನಷ್ಟೇ ನಾವು ದೊಡ್ಡವರದಿ, ನಾವೇನು ಕಡಿಮೆ ಇಲ್ಲ. ಅವನಕ್ಕಿಂತ ಚಂದ ಮಾಡೀವಿ ಜಗತ್. ಅವನು ವಸ್ತುಗಳು ಕೊಡ್ಲಿಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಕಲ್ಲ ಮಣ್ಣ ಇದ್ರೆ ನಾವು ಕೆಲಸ ಮಾಡ್ತೀವಿ, ಅದಕ್ಕೆ ಅವ ಬೇಕು. ಅವನು ಬಿಟ್ಟು ನಾವು ಚಲೋ ಇದೀವಿ ಅನ್ಲಕ್ಕಾಗಿ ಅವನು ಹಿಡ್ಕೊಂಡು ನಾವು ಚಲೋ ಇದೀವಿ. ಅದಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ಹಿಂಗ್ ಮಾಡ್ಬೇಕು. ಏನು? ದೇವರಿಗೆ ಪ್ರಾರ್ಥನೆ ಮಾಡ್ಬೇಕು, ನಮ್ಮಿಂದ ಒಳ್ಳೆ ಕೆಲಸ ಆಗಲಿ, ಒಳ್ಳೆ ಮಾತಾಡಮ್ಮ, ಒಳ್ಳೆ ಆಲೋಚನೆ ಮಾಡಮ್ಮ, ಎಲ್ಲ ಚೆನ್ನಾಗಿರಮ್ಮ. ಅದು ಬಿಟ್ಟು ಮುಂಜಾನೆ ಎದ್ದು ನನ್ನ ಮೊಬೈಲ್ ಎಲ್ಲಿಟ್ಟಿರಿ, ಎಕಡೋಯ್ತು, ಚಾರ್ಜಿಂಗ್ ಅದ ಇಲ್ಲೋ, ಚಾರ್ಜರ್ ಅದ ಇಲ್ಲೋ, ಹಂಗ ಹಿಂಗ ಅನ್ಕೋತ ತಂದೆ ತಾಯಿಗಳು ಅಲ್ಲೇ ಮುಂದೆ ಕೂತಿರ್ತಾರ. ಅವ್ರಿಗೆ ನೋಡಂಗಿಲ್ಲ, ಅವ್ರಿಗೆ ನಮಸ್ಕಾರ ಮಾಡಂಗಿಲ್ಲ. ಗುರುಗಳು ಬಂದ್ರು ಬರ್ಲಿ ಬಿಡು, ಕುಂದ್ರಸಲ್ಲಿ ಹೊರಗ ಬರ್ತೀವಿ ಆಮೇಲೆ. ಇಂಥವೆಲ್ಲ ನಮ್ಮ ವರ್ತನೆಗಳು ಇರ್ತಾವಲ್ಲ, ಇವೆಲ್ಲ ಬಿಡ್ಬೇಕು. ಇವು ಏನತ್ತವ, ನಾವು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಇದ್ದೇವಂತಂದ್ರೆ ಎಲ್ಲ ಒಂದು ಕಡೆ ತೆಕ್ಕಿಗೆ ಬರ್ತೀವಿ. ಒಳಗಂತಕರಣ ಶುದ್ಧ ಇರ್ಲಿಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಗುರುಪೀಠ, ಜಗದ್ಗುರುಪೀಠ, ದೊಡ್ಡ ದೊಡ್ಡ ಪೀಠಕ್ಕೆ ಹೋಗ್ಯಾರ, ದೊಡ್ಡ ದೊಡ್ಡ ಮಂತ್ರಿ ಮಹೋದಯರಾಗ್ಯಾರ. ಒಳಗಂತಕರಣ ಶುದ್ಧ ಇರ್ಲಾರ್ದಕ್ಕೆ ಹೋಗಿ ಜೈಲ್ನ ಕೂತಾರ. ಯಾಕಂದ್ರೆ ಶುದ್ಧ ಅಂತಕರಣ ಇಲ್ಲ ಅಷ್ಟೇ, ಮತ್ತಿನ್ನೇನಿಲ್ಲ. ಒಳಗ ಬುನಾದಿ ಒಳಗ ಗಟ್ಟಿ ಇತ್ತು ಅಂತಂದ್ರೆ ಮ್ಯಾಲೆ ಕಟ್ಟಿದ ಬಿಲ್ಡಿಂಗ್ ಗಟ್ಟಿ ಇರ್ತದೆ. ಬುನಾದಿ ಒಳಗ ಎಲ್ಲ ಹುಳುಕಿರ್ತದ, ಮ್ಯಾಲ ಬಿಲ್ಡಿಂಗ್ ಕಟ್ಲಕ್ಕೆ ಹೋಗ್ತಾರಲ್ಲ, ಅದು ಬಿದ್ದು ಬರ್ತದ ಒಂದ್ ದಿವಸ. ಹಂಗ ಆಗಬಾರ್ದು, ಗಟ್ಟಿಮುಟ್ಟಿರ್ಬೇಕು. ಅಂತಃಕರಣ ದೇವರ ಕೃಪೆಗೆ ಪಾತ್ರರಾಗುವಾಗೆ ನಮ್ಮ ಅಂತಃಕರಣವನ್ನು ಇಟ್ಕೋಬೇಕು. ಅದಕ್ಕೆ ಸುರಕ್ಷಿತವಾಗಿ ಈ ದೇಹದೊಳಗೆ ಈ ಪ್ರಾಣ ಇರೋದು, ನಾವು ಉಸಿರಾಡ್ಸೋದು, ಹಸಿವಾಗೋದು, ಊಟ ಮಾಡೋದು, ಮಲಮೂತ್ರ ವಿಸರ್ಜನೆ ಆಗೋದು, ಮಲ್ಕೊಂಡ್ರೆ ನಿದ್ದೆ ಬರೋದು, ಕೆಲಸ ಮಾಡ್ಲಕ್ಕೆ ಉತ್ಸಾಹ ಇರೋದು, ಇದೆಲ್ಲ ಓಟು ಯಾರ್ಲಿಂತ ನಡೆದದ? ಇದು ಇಷ್ಟೆಲ್ಲ ಯಾರ್ಲಿಂತ ನಡೆದದ? ದೇವಿಲಿಂತ ನಡೆದದ. ನಮ್ಮೊಳಗಿನ ಪ್ರಕೃತಿ ದೇವಿ ಅದರಿಂದ ನಡೆದದ. ಒಬ್ಬ ಅಜ್ಜಗ ಮೂತ್ರ ಬಂದಾಗ್ಬಿಟ್ಟು, ಮೂತ್ರ ಬಂದಾದ ಕೂಡ್ಲೇನೆ ಏನ್ ಮಾಡ್ದ? ಹುಡುಗರಿಗೆ ಹೇಳ್ದ, ಮೊಮ್ಮಕ್ಕಳಿಗೆ, ಎಷ್ಟೊತ್ತಾಯ್ತು ತಿನ್ನಕ್ಲಕತ್ತೀನಿ, ಮೂತ್ರ ಬರಲಾಗ್ಯವ, ಹೆಂಗ್ ಮಾಡೋಣ? ಆ ಹುಡುಗರು ಮೊಮ್ಮಕ್ಕಳು ಹೇಳಿದ್ವು, ಒಂದ್ ತಂಬಿಗೆ ನೀರು ಕುಡಿ, ಘಟ ಬರ್ತಾವ ಅಂತ ಹೇಳ. ಒಂದ್ ತಂಬಿಗೆ ಕುಡಿದು ಬಿಟ್ಟ, ಜಲ್ದಿ ಬರ್ಲಿ ಅಂತೇಳಿ ಇನ್ನೊಂದ್ ತಂಬಿಗೆ ಕುಡಿದು ಬಿಟ್ಟ. ಅವು ಆ ಕಡೆ ಹೋಗಲು ಈ ಕಡೆ ಹೋಗಲು ಪ್ಯಾಕ್ ಆಗಿಬಿಡ್ತು, ಪೂರಾ ಟೈಟ್ ಆಗಿ ಸಾಯಂಗಾಲಕ್ಕ. ಅದು ಮೂತ್ರ ಬಂದಾದವ್ರ ಕಷ್ಟ, ಮೂತ್ರ ಬಂದಾದವ್ರಿಗೆ ಗೊತ್ತಾಗ್ತದೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಭಯಂಕರ ತ್ರಾಸ ಆಗ್ಲಕತ್ಬಿಡ್ತು. ಭಯಂಕರ ತ್ರಾಸ ಆಗ್ಲಕತ್ತಿದ ಕೂಡ್ಲೇನೆ ಸಾಯ್ಲಕತ್ತಿದ್ರು. ಡಾಕ್ಟರ್ ಕರ್ಕೊಂಡ್ಬರ್ರಿ ಹೊತ್ತು ಗೋಳಾಡ್ಲಕತ್ತ. ಡಾಕ್ಟರ್ ಬಂದ್ಮೇಲೆ ಪೈಪ್ ಅದು ಏನೋ ಹಾಕಿ ಮೂತ್ರ ಪಾಸ್ ಮಾಡಿಸ್ದ. ಆರಾಮ್ ಅನಿಸ್ತು, ಸಾಯ್ತಿದ್ದೆ, ಬದುಕಿದೀನಿ ನೋಡಪ್ಪ. ಬದುಕೇನು ಮೋಕ್ಷ ಸಾಧನೆ ಮಾಡಲಿಲ್ಲ ಅಂದ್ರೆ ಎದಕ್ಕೆ ಬದುಕ್ತೀರಿ ಅಂತ ನಾವು ಇದಕ್ಕೆ ಹೇಳ್ತೇವೆ. ದೇವಿ ಭಕ್ತಿ ಇಲ್ಲ, ದೇವಿ ಬಗ್ಗೆ ಜ್ಞಾನ ಇಲ್ಲ, ಮೋಕ್ಷ ಸಾಧನೆ ಇಲ್ಲ, ಸುಮ್ಮನೆ ಭೂಮಿಗೆ ಒಜ್ಜಿ ದಿನ ಅಡಿಗೆ ಮಾಡ್ಕೊಳ್ಳೋದು, ತಿನ್ನೋದು, ಬದುಕೋದು, ಬೆಳೆಯೋದು, ತಿನ್ನೋದು, ಬದುಕು. ಏನು ಎದಕ್ಕೆ ಬೇಕಿದೆ ಇಂಥ ಬದುಕು? ದೈವ ಭಕ್ತಿನೇ ಇಲ್ಲ ಅಂತಂದ್ಮೇಲೆ ಎದಕ್ಕೆ ಬರ್ತದೆ? ಬದುಕಿದ್ ನೋಡಪ್ಪ, ಮೋಕ್ಷಕ್ಕೆ ಸಾಧನೆ ಮಾಡ್ಲಾರ್ದವ್ರು ಬದುಕಿದ್ದು ವೇಸ್ಟ್. ಭೂಮಿಗೆ ಭಾರ, ಅವ್ರು ತಿಂದು ಕೂಳು ನಷ್ಟ, ಅವ್ರು ಉಸಿರಾಡಿಸಿದ ಗಾಳಿ ನೀರು ಎಲ್ಲ ವೇಸ್ಟ್. ದೈವ ಭಕ್ತಿನೇ ಇಲ್ಲ ಅಂತಂದ್ಮೇಲೆ ಬದುಕೋದ್ರಾಗ ಏನು ಅರ್ಥ ಇಲ್ಲ. ನೀವು ಬದುಕಿದೀನಿ ನೋಡಪ್ಪ ಅಂದ, ಆಯ್ತಪ್ಪ, ಭಾಳ ಚಲೋ ಆಯ್ತು.
ಡಾಕ್ಟರ್ ಫೀಸ್ ಎಷ್ಟ್ರಿ ನಿಮ್ದು ಅಂತ ಕೇಳ. ಡಾಕ್ಟರ್ ಫೀಸ್ ಅಂದ್ರೆ ಡಾಕ್ಟರ್ ಒಂದು ನಮ್ಮ ಕ್ಲಿನಿಕ್ಕಿಗೆ ಬಂದ್ರೆ ಒಂದು 200-300 ರೂಪಾಯಿ ಬಗೆಹರಿಸ್ತಿದ್ದೆ. ಮತ್ತು ಅದೆಲ್ಲ ಪೇಷಂಟ್ಗಳಿಗೆ ಕುಂದಿರಿಸಿ ಇಲ್ಲಿ ಬಂದೀನಿ, ಅದಕ್ಕೊಂದು 500 ರೂಪಾಯಿ ಕೊಟ್ಟು ಬಿಡುತ್ತಾಟ. ನಿನಗೆ ಫೀಸ್ ಸಹಿತ ಚಂದ ಕೇಳಕ್ ಬರಂಗಿಲ್ಲಲ್ಲ ಡಾಕ್ಟರ್ ಅಂತೇಳಿ ಒಳಗೆ ಹೋಗಿ 500-500 2 ನೋಟ್ ತಂದು ಡಾಕ್ಟರ್ ಕೊಟ್ಟ. ಖುಷಿಯಾಗ್ಯದ, ಸಂತೋಷ ಹೊತ್ತ ಕೊಡ್ತಾನೆ ಮನುಷ್ಯ. ದುಃಖಿದ್ದಾಗ ಏನು ಕೊಡ್ತಾನೆ? 500 ಕೇಳಿದ್ರೆ 1000 ಕೊಟ್ಟೆಲ್ಲಪ್ಪ ತಾತ ಯಾಕ ಅಂತ ಕೇಳಿದ್ರ 1000 ರೂಪಾಯಿ ಎಲ್ಲೋ ಮಾರಾಯ, ನನ್ನ ಜೀವ ಉಳಿತು, ನೀ ದೇವ್ರಪ್ಪ, ದೇವ್ರು ನನಗೆ ಭಯಂಕರ ತ್ರಾಸ ಆಗ್ಲಕತ್ತಿತ್ತು, ನನ್ನ ತ್ರಾಸೆಲ್ಲ ಹೋಗಿ ಆರಾಮ್ ಮಾಡಿದಪ್ಪ, ನೀ ನನ್ನ ಪಾಲಿನ ದೇವ್ರು ಅಂತಂದ. ಅವಾಗ ಡಾಕ್ಟರ್ ಅಂತಾನ, ನಾನ್ಯಾಂಗ ದೇವ್ರಾತೀನೋ ತಾತ, ಇದು ನಾನು ಹೊಟ್ಟಿ ತಿಪ್ಪಲಿ ಕಲ್ತದ್ದು ವಿದ್ಯೆ ಇದಷ್ಟೇ. ನಾನು ಹೆಂಗೆ ದೇವ್ರಾತೀನಿ, ದೇವ್ರಂದ್ರೆ ಯಾರು ಅಂತ ಹೇಳ್ತೀನಿ ಬಾ ತಾತ ನೀನು. ನಾನು ಒಂದು ಸಾರಿ ನಿನಗ ಮೂತ್ರ ವಿಸರ್ಜನೆ ಮಾಡಿಸಿದ್ದಕ್ಕ ನನಗೆ ಎಷ್ಟು ಕೊಟ್ಟಿವಿ ಫೀಸ್? ಎಷ್ಟು ಕೊಟ್ಟಿ? 1000 ರೂಪಾಯಿ ಕೊಟ್ಟಿ. ದಿನ ಎಷ್ಟು ಸಾರಿ ನೀನು ವಿಸರ್ಜನೆ ಮಾಡ್ತಿದ್ಯ? ಒಂದು 4-5 ಸಾರಿ ಮಾಡ್ತೀನಿ. ಒಂದು ದಿವಸಕ್ಕೆ 5 ಸಾರಿ ಏನು ಮಾಡ್ತಲ್ಲ, 5000 ರೂಪಾಯಿ. ಈಗ ನೀನು ವಯಸ್ಸು ಎಷ್ಟದ ಅಂತ ಕೇಳೋದು? 80 ವರ್ಷ ವಯಸ್ಸದ. ಒಂದು ದಿವಸಕ್ಕೆ 5000 ಅಂದ್ರೆ 80 ವರ್ಷ ಪುಗ್ಸೇಟಕ್ಕೆ ಒಳಗೆ ಕೂತು ಮಾಡ್ತಾನಲ್ಲ ಅವ ದೇವ್ರು ನೋಡಂತ ಹೇಳ. ಒಳಗೆ ಕೂತು ನಿನಗ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ರಕ್ತ ಪರಿಚಲನೆ, ಈ ನಿನಗ ಅದ್ರ ಕಡೆ ಲಕ್ಷಣ ಇಲ್ಲ. ಮೂತ್ರ ಬಂದ ಮೂತ್ರ ವಿಸರ್ಜನೆ ಮಾಡಿದ್ವಿ, ಹಸಿವಾಗ ತಿಂದು ಮಲ ಬಂದ ಮಲ ಮಾಡಿದ್ವಿ, ಉಳಿದದ್ದೆಲ್ಲ ಏನ್ ಮಾಡೋದು ಮಾಡಿದ್ವಿ, ಅವನ ಕಡೆ ಲಕ್ಷ್ಯ ಇಲ್ಲ. ಒಳಗೆ ದೇವಿ ಕುಂತು ಏನ್ ಮಾಡ್ಲಿಕ್ಕತ್ತಳ ಆ ದೇವ್ರ ಕಡೆ ಲಕ್ಷಣ ಇಲ್ಲ. ಗರ್ಭದೊಳಗೆ ಸುಂದರವಾದ ಮಗು ಬೆಳಿಲಕತ್ತ, ಮಕ್ಕಳನ್ನ ಹಡದು ಬೆಳೆಸಿದ್ರ ಹೊರತು ಇದು ಹ್ಯಾಂಗ ಬೆಳೀತು, ಯಾರಿಂದ ಬೆಳೀತು, ಹ್ಯಾಂಗ ಆಯ್ತು, ಅದ್ರ ಕಡೆ ಆಲೋಚನೆ ಇಲ್ಲ. ನಾವು ಬರೋದು, ಗುರು ಬರೋದೇ ಅದನ್ನು ತೋರ್ಸೋದಕ್ಕೆ. ನಿಮ್ಮ ಒಳಗಿನ ದೈವ ಶಕ್ತಿ ಹೆಂಗೆ ಕೆಲಸ ಮಾಡ್ಲಕ್ಕತ್ತದ ನೋಡ್ರಿ ಒಂದು ಸ್ವಲ್ಪ. ಈಗ ನಾ ಮಾತಾಡೋದು ನಾಳೆ ಮುಂಜಾನೆ ಹೇಳೋದ್ರಾಗೆ ನನ್ನ ಗಂಟ್ಲ ಬಂದಾಯ್ತು ಅಂದ್ರೆ ಏನ್ ಮಾತಾಡ್ತೀವಿ? ನಿಮ್ ಕಿವಿ ಕೇಳೋದಂಗೆ ಏನ್ ಮಾಡ್ತಾರೆ? ಅವೆಲ್ಲಾನು ಅನುಕೂಲ ಇದ್ದದ್ದಕ್ಕೆ ದೇವರಿಗೆ ಧನ್ಯವಾದ. ಹೇಳೋರು ಸಿಕ್ಕಾರ, ಕೇಳೋರು ಸಿಕ್ಕಾರ, ಹೇಳೋರು ಗಂಟಲ ಚಂದದ, ಕೇಳೋರು ಕಿವಿ ಚಂದದ, ಅನುಕೂಲ ಅದ, ಧನ್ಯವಾದ. ರೊಕ್ಕ ಬೇಕಾ ರೂಪಾಯಿ ಬೇಕಾ, ದೇವರಿಗೆ ಧನ್ಯವಾದ. ಈ ರೀತಿಯಾಗಿ ದೇವಿಯ ಆಶೀರ್ವಾದ, ಗುರುವಿನ ಕೃಪೆ ಇದ್ರೆ ಮಲ್ಕೊಂಡವ್ರು ಹೇಳೋದು ಗ್ಯಾರಂಟಿ, ಎದ್ದವರು ಮಲ್ಕೊಳ್ಳೋ ತನಕ ಆಗಿ ಬರೋದು ಗ್ಯಾರಂಟಿ. ಅವ್ರ ಕೃಪೆ ತಪ್ಪಿದ್ರೆ ಮುಂಜಾನೆ ಹೋದವ್ರು ಸಂಜೆಗೆ ಮನೆಗೆ ಬರೋದು ಗ್ಯಾರಂಟಿ ಇಲ್ಲ, ರಾತ್ರಿ ಮಕ್ಕೊಂಡವ್ರು ಮುಂಜಾನೆ ಹೇಳೋದು ಗ್ಯಾರಂಟಿ. ಅದಕ್ಕೆ ಆ ಕೃಪೆಗೆ ಪಾತ್ರರಾಗಬೇಕು. ಬ್ರಹ್ಮನಿಗೆ ಬಲಗಣ್ಣು ಹಾರಿತು, ವಿಷ್ಣುವಿಗೆ ಬಲಭುಜ ಹಾರಿತು. ಮತ್ತೆ ಯಾಕ ಅಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೋತೀರ? ಅಮ್ಮ ಬಂದಳಲ್ಲ, ಯಾಕೆ ಟೆನ್ಷನ್ ತಗೋತಿರತ್ತ ರುದ್ರ ಹೇಳಕತ್ತಾನ. ಇವರಿಬ್ರು ತೆಕ್ಕಿ ಬಿದ್ದು ಹೇಳಕತ್ತಾರ ಅವ್ರ ಅಮ್ಮ ನೋಡಿ, ಬ್ರಹ್ಮ ವಿಷ್ಣು ಇಬ್ರು. ಅವಾಗ ಬಂದಳಲ್ಲ, ಮುಂದೆ ನಿಂತಳ, ಯಾಕೆ ಹೇಳ್ತಿರ್ಲಿ ಅಂತೇಳಿ ಇವ ರುದ್ರ ಸಮಾಧಾನ ಮಾಡ್ಲಿಕ್ಕತ್ತಾನ. 4 ಮಂದಿ, 3 ಮಕ್ಕಳು, ತಾಯಿ ಒಂದು ಕಡೆ ಅದರ. ಅದಕ್ಕೆ ಅವರೆಲ್ಲರೂ ಹೆಂಗ ತನ್ನ 3 ಮಕ್ಕಳು ತನ್ನ ತಾಯಿಯ ಮಡಿಲಲ್ಲಿ ಇಟ್ಕೊಂಡು ಹೆಂಗದಳ, ನಾವು ಸಹಿತ ಹಂಗೇ ಭಾವಿಸಿಕೊಂಡು ನಾವು ತಾಯಿಯ ಮಡಿಲಲ್ಲಿ ಅದೀವಿ ಅಂತ ಭಾವಿಸಿ ಆನಂದವಾಗಿರೋಂಥ ಒಂದು ಸ್ವಭಾವ ನಾವು ಬೆಳೆಸ್ಕೋಬೇಕು. ಏನಾರ ತ್ರಾಸ ಆಯ್ತಂದ್ರ ಅಮ್ಮ ಅಂತ ಕರೆದ್ರೆ ಅಮ್ಮ ರಕ್ಷಣೆ ಮಾಡ್ತಾಳ. ಅಮ್ಮ ಅಂತೇಳಿ ಬರೇ ಬಾಯಿಲೆ ಅಂತೀವಿ, ಆ ದೈವ ಶಕ್ತಿಗೆ ಮುಟ್ಟಂಗ ಅಮ್ಮ ಅನ್ನಂಗಿಲ್ಲ. ನಾವು ದೈವ ಶಕ್ತಿಯನ್ನ ನೆನೆಸ್ಕೊಂಡು ಅಮ್ಮ ಅಂದ್ರ ಆ ಅಮ್ಮ ನಮ್ಗೆ ರಕ್ಷಣೆ ಮಾಡ್ತಾಳ. ಹಿಂಗಾಗಿ
ನಾವೇನ್ ಮಾಡ್ಬೇಕು, ಸದಾಕಾಲ ದೇವಿ ನಮಗೆ ರಕ್ಷಣೆ ಮಾಡ್ಲಿಕ್ಕತ್ತಾಳ ಅಂತ ಹೇಳಿ ಒಂದು ಭಾವನೆ ಒಳಗಿರ್ಬೇಕು, ಆಕೆ ಮೇಲೆ ವಿಶ್ವಾಸ ಇರ್ಬೇಕು. ಆ ಒಂದು ಭಾವನೆ ಒಳಗಿರ್ಬೇಕು. ಆ 3 ಜನ ಮಕ್ಕಳು ಆ ದೇವಿಯ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಆ ಸ್ತುತಿ ಮಾಡಿ ಮುಂದೆ ಏನ್ ಮಾಡ್ತಾರ ಅನ್ನೋಂಥ ವಿಚಾರ ನಾಳೆ ಹೇಳೋಣ. ಏನ್ ಮಾಡ್ತಾರ ಅಂತಂದ್ರ, ಮಕ್ಕಳೇ ಬರೇ ಅಮ್ಮ ಅಮ್ಮ ಅನ್ಕೋತ ನಾನು ಬೆನ್ನತ್ತಿ ಹೋಗ್ಬೇಡ್ರಿ. ನೀವು 3 ದೊಡ್ಡವರಾಗಿರಿ. ನೀವು ಜಗತ್ತಿಗೆ ಹೋಗಿ ಏನ್ ಮಾಡ್ಬೇಕು, ಈ ಜಗತ್ತಿನ ಜವಾಬ್ದಾರಿಗಳನ್ನ ನೀವು ಹೊರಬೇಕು. ನೀವು ಸಣ್ಣವರಿದ್ದಕ್ಕ ನಾನೇ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ಮಾಡ್ತಿದ್ದೆ. ಸೃಷ್ಟಿಯ ಕಾರ್ಯ ಬ್ರಹ್ಮ, ನೀನು ಹೋಗಿ ಜಗತ್ತಿನೊಳಗೆ ಸೃಷ್ಟಿ ಕಾರ್ಯ ಮಾಡು. ವಿಷ್ಣು, ನೀನು ಸ್ಥಿತಿ ಕಾರ್ಯ ಅಂದ್ರೆ ರಕ್ಷಣಾ ಕಾರ್ಯ ಮಾಡು. ರುದ್ರ, ನೀನು ಲಯ ಕಾರ್ಯ ಅಂತಂದ್ರ ಹಳಿದು ಖಾಲಿ ಮಾಡಿ ಹೊಸದಕ್ಕೆ ಬರೋದಕ್ಕೆ ಜಾಗ ಮಾಡು. ಹಿಂಗೆಲ್ಲ ಆಕೆ ಅಧಿಕಾರಗಳು ಕೊಡ್ತಾವ. ಆಕೆ ಅಧಿಕಾರಗಳನ್ನು ಕೊಟ್ಟಾಗ ಈ ಹುಡುಗರು 3 ಒಂದೊಂದು ಅಧಿಕಾರ ತಗೊಂಡು ಸೃಷ್ಟಿ ಸ್ಥಿತಿ ಲಯ ಮಾಡ್ಲಕ್ಕೆ ಹೋಗಿ ಸಟಿಲಕತ್ರ. ನಾ ಬ್ರಹ್ಮ ಸೃಷ್ಟಿಕರ್ತ, ನಾ ವಿಷ್ಣು ಅಂತೇಳಿ, ನಾ ರುದ್ರ ಲಯಕರ್ತ ಸ್ಥಿತಿಕರ್ತ ಗರ್ವಿಷ್ಠರಾಗ್ಬಿಟ್ಟು ಬ್ರಹ್ಮ ವಿಷ್ಣು ರುದ್ರ ಗರ್ವಿಷ್ಠರಾದಾಗ ಏನಾಯ್ತು, ಯಾವಾಗ ಯಾವಾಗ ಗರ್ವ ಬರ್ತದ ಆವಾಗ ನಮ್ಮ ಜೀವನದಾಗ ರಾಕ್ಷಸರು ಎದುರಾಗ್ತಾರೆ. ಮಧು ಕೈಟಭ ಅಂತೇಳಿ ಇಬ್ಬರು ರಾಕ್ಷಸರು ಎದುರಾತಾರ. ಅವರಿಗೆ ಎದುರಾಗಿ ಅವ್ರ ಸಂಗಟ ಹೋರಾಟ ಚಾಲು ಆಗ್ತದ. ಹೋರಾಟ ಚಾಲು ಆದಾಗ ಆವಾಗ ದೇವಿಗೆ ಇವರೆಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು, ರಾಕ್ಷಸರ ಸಂಗಟ ಎಷ್ಟು ಹೋರಾಟ ಮಾಡಿದ್ರು ಅವ್ರಿಗೆ ಸೋಲಿಸ್ಲಿಕ್ಕಾಗಲ್ಲ, ಸಾಯಿಸ್ಲಿಕ್ಕಾಗಲ್ಲ. ಅವ್ರೇನ್ ಮಾಡ್ತಾರ, ಮತ್ತೆ ಕಷ್ಟ ಜಾಸ್ತಿ ಆದಾಗ ದೇವಿಗೆ ಮತ್ತೆ ಪ್ರಾರ್ಥನೆ ಮಾಡ್ತಾರ. ಆವಾಗ ದೇವಿ ಬಂದು ಆ ಮಧು ಕೈಟಭರನ್ನ ಸಂಹಾರ ಮಾಡ್ತಾಳ. ಈ ಕತೆ ನಾಳೆಗೆ ಕಂಟಿನ್ಯೂ ಆಗ್ತದ. ಈಗ ತಾಯಿಯ ಮಡಿಲಲ್ಲಿ ಆ 3 ಜನ ಮಕ್ಕಳು ಆನಂದವಾಗಿದ್ದಾರ. ಆ ಆನಂದದಲ್ಲಿ ನಾವು ಅದೀವಿ ಅಂತ ಭಾವಿಸಿ ನಾವೇನ್ ಮಾಡ್ಬೇಕು, ಜಯ ಮಂಗಲಂ ಜಯ ನಮ ಪಾರ್ವತೆ ಪತೆ ಶಿವ ಹರ ಹರ ಮಹಾದೇವ ಅಂತೇಳಿ ತಾಯಿ ಮಡಿಲಿನಲ್ಲಿ ಸುರಕ್ಷಿತವಾಗಿರುವಂತ ತಾಯಿ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವನ ಮುಂದುವರಿಸೋಣ ಅಂತ ಹೇಳುವ ಮೂಲಕ ಇವತ್ತಿನ ಈ ಒಂದು ವಿಚಾರವನ್ನ ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಮಂಗಳಾರತಿ ಮಾಡ್ತಾರೆ. ज्ञानपूर्णं जगं ज्योति निर्मलवागमनवे कर्पूरनारुति. ज्ञानपूर्णं जगं ज्योति निर्मलवागमनवे कर्पूरनारुति. अनुदीन गुरुवीण अनुदीन गुरुवीण अनुराग भक्तियली. ज्ञानपूर्णं जगं ज्योति निर्मलवागमनवे कर्पूरनारुति. जनन मरण रहित जंगमगरित्री. जनन मरण रहित जंगमगरिवेळगिरि. नानीनेंबुदु बिल्लरि. ज्ञानपूर्णं जगं ज्योति निर्मलवागमनवे कर्पूरनारुति. नरकवे प्राप्ति ಜ್ಞಾನಿಗಳೊಡನಾಡಿರಿ. ಈನ ವಿಷಯದ ಜನ್ಮ ಇಂದುಳಿಸಿ ಲಿಂಗಕ್ಕೆ. ಈನ ವಿಷಯದ ಜನ್ಮ ಇಂದುಳಿದ ಲಿಂಗ
ದೇವನೇ ಗತಿಯೆಂದು ಮನವೊತ್ತಿ ಬೆಳಗಿರಿ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅಷ್ಟಾವರಣ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಅಷ್ಟಾವರಣ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೊಟ್ಟಾನು ಗುರು ಎಮಗೆ ಮಾಡಿದ ಫಲದಿಂದ ಕೊಟ್ಟಾನು ಗುರು ಎಮಗೆ ಮಾಡಿದ ಫಲದಿಂದ ಕೊಟ್ಟಾನು ಶಿವಾಯಮಗೆ ಮಾಡಿದ ಫಲದಿಂದ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಹುಟ್ಟಿದ ಮಗನೆಂದರು ಶಿವನೆಂದು ಕರೆಯಿರಿ ಹುಟ್ಟಿದ ಮಗನೆಂದರು ಶಿವನೆಂದು ಕರೆಯಿರಿ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಧನ್ಯವಾದಗಳು. ನಾಳೆ ಸ್ವಲ್ಪ ಬೇಗ ಚಾಲು ಮಾಡಮ್ಮ ಅಂತ ಹೇಳೋಣ. ಕರೆಕ್ಟ್ 7ಕ್ಕೆ ಸ್ಟಾರ್ಟ್ ಮಾಡಮ್ರ. ಮುಂದೆಲ್ಲ ಬೇರೆ ಪ್ರೋಗ್ರಾಮ್. ನಾಳೆ ಕರೆಕ್ಟ್ 7 ಗಂಟೆಗೆ ಚಾಲು ಮಾಡ್ತೀವಿ. 6:45ಕ್ಕೆ ಇಲ್ಲಿ ಇರ್ತೀನಿ ನಾನು. ನೀವು ತಡ ಮಾಡಿ ಬರ್ತೀರ ಅನ್ನೋದಕ್ಕೆ ನಾನು ತಡ ಮಾಡ್ಲಕತ್ತೀನಿ. ಇಲ್ಲಿ ಬಂದು ಏನ್ ಮಾಡ್ಲಂತ ನಿಮ್ಮ ಬೇರೆ ಪ್ರೋಗ್ರಾಮ್ ಇದ್ದು ಅಂತಂದ್ರೆ ಕರೆಕ್ಟ್ 7ಕ್ಕೆ ಚಾಲು ಮಾಡಮ್ಮ, 8ಕ್ಕೆ ಮುಗಿಸ್ಬೋಣ. ಎಲ್ಲರಿಗೂ ಒಳ್ಳೆಯದ. ನಮಸ್ಕಾರ. ನಮ್ಮ ಗುರುಗಳು ಬಂದಾರ. ಪ್ರಭುದೇವ ಕುರ್ಲೆ ಸಾಹೇಬರು ಪರಿಚಯ ಮಾಡ್ಕೊಳ್ರಿ. ಅವರು ಜಾರ್ಖಂಡ್ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ದೊಡ್ಡ ಸಾಹೇಬರು. ಹ್ಮ್